ನಿಮಿಷ ನಿಮಗೆ ಟೈಮ್ ಇದೆ 45 ನಿಮಿಷ ಬಿಡಿ, ಇಲ್ಲ ಅಂದರೆ 1 ಅವರ್ 1.5 ಅವರ್ ಬಿಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ, ಬೇಬಿ ಹೇರ್ ಕೂಡ ನನಗೆ ಬೆಳೀತಾ ಇದೆ. ನಂಗೆ ತಲೆ ಕೂದಲು ತುಂಬ ಉದುರ್ತಾ ಇತ್ತು. ನನಗೆ ತಲೆ ಕೂದಲಿಂದ ಫುಲ್ ನೋಡಿ, ಇಲ್ಲಿ ಪ್ಯಾಚಸ್ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ಥರ ತುಂಬ ಇತ್ತು ನನಗೆ ಆ ಥರ. ಇವಾಗ ನಾನು ಆ ಹೇರ್ ಪ್ಯಾಕ್ ಹಚ್ಚಾಗಿಂದ ಸ್ವಲ್ಪ ಕಡಿಮೆ ಆಗಿದೆ. ಆ ಹೇರ್ ಪ್ಯಾಕ್ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ವರ್ಕ್ ಆಗುತ್ತೆ. ಆದಷ್ಟು ಶೇರ್ ಮಾಡಿ, ನೀವು ಹಚ್ಕೊಳ್ಳಿ. ಇದು ಏಜ್ ಲಿಮಿಟ್ ಏನೂ ಇಲ್ಲ. ತುಂಬ ಕೂದಲು ಉದುರ್ತಾ ಇದೆ. ವಾರಕ್ಕೆ 3 ಸಲ ಹಚ್ಕೊಳ್ಳಿ. ನಿಮಗೆ ಹೇರ್ ಫಾಲ್ ನಿಮಗೆ ಕಂಟ್ರೋಲ್ ಆದರೆ ವಾರಕ್ಕೆ 1 ಸಲ, ವಾರಕ್ಕೆ 2 ಸಲ ಆ ಥರ ನೀವು ಕಮ್ಮಿ ಮಾಡ್ತಾನೇ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಹೇರ್ ಪ್ಯಾಕ್ ಮಾಡೋದು ಹೇಗಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಮೆಂತ್ಯನ ನಾನು ರಾತ್ರಿನೇ ನೆನೆಸಿಬಿಟ್ಟು ಇಟ್ಟಿದ್ದೆ. ತಲೆ ಕೂದಲು ಉದ್ರೋದಕ್ಕೆ ಮತ್ತು ಡ್ಯಾಂಡ್ರಫ್ಗೆ ಮೆಂತ್ಯ ರಾಮಬಾಣ. ಇದು ಹೇರ್ ಪ್ಯಾಕ್ ನಾನು ಮಾಡೋದು ಇವಾಗ ತೋರಿಸ್ತಾ ಇದ್ದೀನಿ. ನಾನೇನು ಮೆಂತ್ಯನ ನೆನೆಸ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ವಾರಕ್ಕೆ 3 ಸಲ ಹಾಕಿ ಇದು ಅಪ್ಲೈ ಮಾಡಿ. ತುಂಬ ಕೂದಲು ಉದುರೋದನ್ನ ತುಂಬ ಬೇಗ ಕಡಿಮೆ ಆಗುತ್ತೆ. ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಡೇ ಬೈ ಡೇ ನೀವು ಯೂಸ್ ಮಾಡ್ತಾಯಿದ್ರೆ ನಿಮಗೆ ಕಮ್ಮಿ ಆಗ್ತಾ ಇರುತ್ತೆ ಕೂದಲುಗಳು ಉದುರೋದು. ಫಸ್ಟು ಕೂದಲುಗಳು ಉದುರೋದು ನಿಲ್ಲುತ್ತೆ, ಆಮೇಲೆ ಕೂದಲು ಬೆಳೆಯುತ್ತೆ. ಈ ಹೇರ್ ಪ್ಯಾಕು ಯಾವುದೇ ಶ್ಯಾಂಪೂಯಿಂದ, ಯಾವುದೇ ಮೆಡಿಕಲ್ ಹೇರ್ ಟ್ರೀಟ್ಮೆಂಟಿಂದ ಯಾವುದೇ ಇದು ಆಗಲ್ಲ. ನೋಡಿ, ಇದನ್ನು ಹೇರ್ ಪ್ಯಾಕ್ ನೀವು ಹಾಕ್ಕೊಂಡು ನೋಡಿ ನಿಮ್ಮ ಕೂದಲು ಹೆಂಗೆ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು, ಕೂದಲು ಉದ್ರೋದು ಹೆಂಗೆ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಒಳ್ಳೇದು. ಇವಾಗ ನಾನು ಹೇರ್ ತೋರಿಸ್ತಾ ಇರೋದು ನನ್ನ ಹೇರ್ ಪ್ಯಾಕು. ನೋಡಿ, ಇದು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದೆಲ್ಲ ಮನೆಯಲ್ಲೇ ಸಿಗೋ ಅಂಥದ್ದು. ಕರ್ಬೇವಿನ ಸೊಪ್ಪು, ಮೆಂತ್ಯ ಮನೆಯಲ್ಲೇ ಯೂಸ್ ಆಗೋವಂಥ, ತುಂಬ ಕಣ್ಣಿಗೆ ಕೂದಲಿಗೆ ತುಂಬ ಒಳ್ಳೆಯದು. ನೋಡಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ನಾನು ಒಂದೇ ಒಂದು ಈರುಳ್ಳಿ ಹಾಕ್ತಾ ಇದ್ದೇನೆ ಮಿಕ್ಸರ್ ಜಾರ್ಗೆ. ಈ ನಾರ್ಮಲ್ ಈರುಳ್ಳಿಗಿಂತ ಕೆಂಪು ಈರುಳ್ಳಿ ಬರುತ್ತೆ ನೋಡಿ, ಚಿಕ್ಕದು, ಅದು ಹಾಕಿದ್ರೆ ತುಂಬ ಕೂದಲಿಗೆ ತುಂಬ ಒಳ್ಳೆಯದು. ಅದು ಕೆಂಪು ಈರುಳ್ಳಿ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಈರುಳ್ಳಿನೇ ನಾನು ಹಾಕಿದ್ದೀನಿ. ಮತ್ತು ಅಲ್ವೇರಾ, ನಿಮ್ಮ ಹತ್ರ ಅಲ್ವೇರಾ ಜೆಲ್ ಇದ್ರೂ ಪರವಾಗಿಲ್ಲ, ಮನೆಯಲ್ಲೇ ಪಾಟಲ್ಲಿ ಬೆಳೆದಿದ್ರೂ ಪರವಾಗಿಲ್ಲ, ಅದನ್ನು ಹಾಕ್ಬೋದು. ನಾನು ಹಿಂಗೆ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸಿ ಜಾರ್ಗೆ ಫುಲ್ ಪೇಸ್ಟ್ ಮಾಡ್ಕೊಬರ್ತೇನೆ. ನೋಡಿ, ಫುಲ್ ಫೈನ್ ಪೇಸ್ಟ್ ಮಾಡ್ಕೊಬಂದಿದ್ದೇನೆ. ಇದು ಹೇರ್ ಪ್ಯಾಕ್ ಹಾಕ್ಕೊಳಕ್ಕೆ. ನೋಡಿ, ಇದನ್ನು ವಾರಕ್ಕೆ 3 ದಿನ ಹಚ್ಕೊಳ್ಳಿ. ಮತ್ತು ನೀವು ಕೂದಲು ಉದ್ರೋದು ಕಂಟ್ರೋಲ್ ಆದರೆ ವಾರಕ್ಕೆ 2 ಟೈಮು, ವಾರಕ್ಕೆ 1 ಟೈಮ್ ಆ ಥರ ಕಮ್ಮಿ ಮಾಡಿಕೊಂಡೇ ಬನ್ನಿ. ತುಂಬ ಚೆನ್ನಾಗಿ 100% ನಾನು ಹೇಳ್ತೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಲ್ಲಿ. ಮತ್ತು ಇದು ಮೆಂತ್ಯ ನೆನೆಸಿದ್ದು ನೀರು ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಹೇರ್ ಸಿರಮ್ ಮಾಡೋದು ನಾನು ನೋಡಿ, ಹೇರ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ಹಾಕ್ತೀನಿ ಅಂತ ನೀವೇ ನೋಡಿದ್ದೀರಾ. ಬೆಸ್ಟ್ ವರ್ಕಿಂಗ್, 100% ವರ್ಕ್ ಆಗುತ್ತೆ. ಕೂದಲು ಉದ್ರೋದು ನಿಲ್ಲುತ್ತೆ ಅಂತ ಹೇಳಿದ್ರೆ ಇದೊಂದಿಂದನೇ ಕಂಟ್ರೋಲ್ ಆಗುತ್ತೆ. ನೀವು ಯಾವುದೇ ಔಟ್ಸೈಡಿಂದ ಬುಕ್ ಮಾಡಿ, ಆನ್ಲೈನ್ ಬುಕ್ ಮಾಡಿ ಹೇರ್ಗೆಲ್ಲ ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ಅಷ್ಟು ದುಡ್ಡು ಕೊಟ್ಬಿಟ್ಟು ಇದೊಂದಿಂದನೇ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನನಗಂತೂ ಫುಲ್ ನೋಡಿ ಎಷ್ಟು ಗ್ಯಾಪ್ ಬಂದಿದೆ ಅಂತ ಹೇಳ್ಬಿಟ್ಟು. ಕೂದಲು ತುಂಬ ನನಗೆ ಗೀಝರು ಹೀಟ್ರದೆಲ್ಲ ಸ್ನಾನ ಮಾಡ್ತೀವಲ್ಲ, ಮತ್ತು ಇವಾಗಿನ ಪೊಲ್ಯೂಷನು ಸರಿ ಇಲ್ಲ, ತುಂಬ ಪೊಲ್ಯೂಷನ್ ಇರುತ್ತೆ. ಅದರಿಂದನೂ ತುಂಬ ಕೂದಲಿಗೆ ತುಂಬ ಎಫೆಕ್ಟ್. ಇದು ಹೇರ್ ಪ್ಯಾಕು ಯಾವುದೇ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಬುಡದಿಂದ, ಕೂದಲು ಬುಡದಿಂದನೂ ಹಚ್ಕೊಳ್ಳಿ. ಕೂದಲು ಬುಡದಿಂದ ಮತ್ತು ತಲೆ ಕೂದಲಿಗೆ ಪಾರ್ಟ್ಸ್ ತೆಗ್ದು ಹಚ್ಕೊಳ್ಳಿ. 10 ವರ್ಷದೊಳಗಡೆ ಮಕ್ಕಳಿಗಂತ ಹೇಳಿದ್ರೆ ಸ್ವಲ್ಪ 15 ಡೇಸ್ಗೆ ಒಂದ್ಸಲಿ ಆ ಥರ ಹಚ್ಕೊಳ್ಳಿ. ಯಾಕಂದರೆ ಮೆಂತ್ಯ ಬಂದುಬಿಟ್ಟು ತುಂಬ ತಂಪಿರುತ್ತೆ, ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಕೂದಲಿಗೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು, ಆದರೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಬಿಸಿಲಿರೋವಾಗ ಹಚ್ಚಿ ಮಕ್ಕಳಿಗೆ.
ದೊಡ್ಡವ್ರು ಯಾವಾಗ ಬೇಕಾದರೂ ಹಚ್ಕೋಬೋದು. ನೀವು ತುಂಬ ಕೂದಲು ಉದುರ್ತಾ ಇದೆ ಅಂತ ಹೇಳಿದ್ರೆ ಇದು ಕಂಪಲ್ಸರಿ ಇದು ಟ್ರೈ ಮಾಡಿ. ನಿಮಗೆ 18% ಇದು ನಿಮಗೆ ಕಂಟ್ರೋಲ್ ಆಗುತ್ತೆ ಹೇರ್ ಫಾಲ್ ಆಗೋದು. ನನಗೆ ಬಾಚ್ತಾ ಸ್ನಾನ ಮಾಡ್ತಾ ಇಷ್ಟಿಷ್ಟು ಕೂದಲು ಬರ್ತಾಯಿತ್ತು. ಇದು ನನ್ನ ಹೇರ್ ಪ್ಯಾಕ್ ನಾನು ಹಚ್ಚಾಗಿಂದ ಕಂಟ್ರೋಲ್ ಆಗ್ತಾ ಇದೆ. ತುಂಬ ಗ್ಯಾಪ್ ಇತ್ತು ನನಗೆ, ಇಲ್ಲೆಲ್ಲನೂ ಗ್ಯಾಪ್ ಬಂದ್ಬಿಟ್ಟಿತ್ತು. ತುಂಬ ಕೂದಲು ಉದುರ್ತಾ ಇತ್ತು. ಪಾರ್ಟ್ಸ್ ತೆಗ್ದು ಹಚ್ಕೊಳ್ಳಿ. ಯಾವುದೇ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಇದು ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಫುಲ್ ಹೇರ್ ಪ್ಯಾಕು ಪಾರ್ಟ್ಸ್ ತೆಗ್ದು ಹೇರ್ ಪ್ಯಾಕ್ ಹಾಕಿದ್ದೀನಿ. ಇದನ್ನು 1 ಅವರ್ ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ 1 ಅವರ್ 1.5 ಅವರ್ ಬಿಟ್ಬಿಟ್ಟು ನೀವು ಸ್ನಾನ ಮಾಡ್ಕೋಬೋದು. ಮಾಮೂಲಿ ನಾರ್ಮಲ್ ಶ್ಯಾಂಪೂನ ಹಾಕ್ಕೋಬೋದು. ಶ್ಯಾಂಪು ಡೈರೆಕ್ಟಾಗಿ ನೀವು ಹಾಕೋಳಕ್ಕೆ ಹೋಗಬೇಡಿ. ಒಂದು ಜಗ್ಗಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಶ್ಯಾಂಪು ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ತಲೆಗೆ ಹಾಕೊಳ್ಳಿ. ಡೈರೆಕ್ಟಾಗಿ ಅದರಲ್ಲಿ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ ಶ್ಯಾಂಪೂದಲ್ಲಿ, ಅದಕ್ಕೆ ಕೂದಲುಗಳು ಉದುರುತ್ತೆ. ನಾನು ಮೊದಲು ಹಂಗೆ ಮಾಡ್ತಾಯಿದ್ದೆ, ತುಂಬ ಕೂದಲು ಉದುರ್ತಾ ಇತ್ತು. ಆಮೇಲೆ ಜಗ್ಗಲ್ಲಿ ಹಾಕ್ಕೊಂಡು ಶ್ಯಾಂಪು ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾನು ತಲೆ ಸ್ನಾನ ಮಾಡ್ತೇನೆ. ಇದು ಮೆಂತ್ಯ ನಾವು ಹಚ್ಚಿದಿಂದ ನಾವು ಒಂದೇ ಸಲ ಶ್ಯಾಂಪು ಹಾಕಿದ ತಕ್ಷಣ ಅದು ಹೋಗಲ್ಲ. ನೀವು ತಲೆ ಕೂದಲು ಫುಲ್ಲು ಡ್ರೈ ಮಾಡ್ಕೊಂಡು ಒಂದ್ಸಲಿ ಬಾಚಿ ಆಚೆ ಹೋಗ್ಬಿಟ್ಟು ಅದೆಲ್ಲ ಫುಲ್ ಪೌಡ್ರು ಉದುರುತ್ತೆ. ಆವಾಗಲೇ ಅದು ಮೆಂತ್ಯ ಫುಲ್ ಹೋಗುತ್ತೆ. ನೋಡಿ, ಫುಲ್ ಪಾರ್ಟ್ಸ್ ತೆಗ್ದಿದ್ದೇನೆ. ಆದಷ್ಟು ಟ್ರೈ ಮಾಡಿ, ಆದಷ್ಟು ಶೇರ್ ಮಾಡಿ, ಎಲ್ಲರೂ ಯೂಸ್ ಆಗಲಿ. ತಲೆ ಕೂದಲು ಮತ್ತು ಫೇಸ್ ತುಂಬ ಚೆನ್ನಾಗಿ ಎಲ್ಲರಿಗೂ ಕಾಣಿಸ್ಬೇಕಂತ ತುಂಬ ಆಸೆ ಇರುತ್ತೆ. ಇದನ್ನು ಟ್ರೈ ಮಾಡಿ. ಅದು ಇದು ಬುಕ್ ಮಾಡ್ಕೊಂಡು ಆನ್ಲೈನ್ ಬುಕ್ ಮಾಡ್ಕೊಂಡು ತಲೆ ಕೂದಲು ಆಗಲಿ ಫೇಸ್ ಆಗಲಿ ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದು ಮನೇಲಿರೋ ಸಾಮಗ್ರಿಯಲ್ಲೇ ನಾವು ಮಾಡ್ಕೋಬೋದು. ತಲೆ ಕೂದಲು ಉದುರೋದನ್ನು ಕಮ್ಮಿ ಮಾಡ್ಕೋಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಕಣ್ಣಿಗೂ ಒಳ್ಳೆಯದು ಮತ್ತು ತಲೆಗೂ ಒಳ್ಳೆಯದು, ತಂಪಿದು. ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರ್ಯಾರು ಹೊಸದಾಗಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಮತ್ತು ಯಾವುದಾದ್ರೂ ವಿಡಿಯೋ ನಿಮಗೆ ಯಾವುದಾದ್ರೂ ಟಿಪ್ಸ್ದು ವಿಡಿಯೋ ಬೇಕಂತ ಹೇಳಿದ್ರೆ ಕಮೆಂಟ್ ಮೂಲಕ ನೀವು ತಿಳಿಸಿ. ನಾನು ಖಂಡಿತ ಅದನ್ನು ಟ್ರೈ ಮಾಡಿ ನಿಮಗೆ ಹೇಳ್ತೀನಿ ಯಾವ ಥರ ರಿಸಲ್ಟ್ ಬಂತು ಅಂತ ಹೇಳ್ಬಿಟ್ಟು. ಫಸ್ಟು ನಾನು ಡೈರೆಕ್ಟಾಗಿ ನಿಮಗೆ ನಾನು ವಿಡಿಯೋ ಮಾಡಿ ನಾನು ತೋರಿಸಲ್ಲ. ನಾನು ಟ್ರೈ ಮಾಡ್ಕೊಂಡು ಫಸ್ಟು ಸೈಡ್ ಎಫೆಕ್ಟ್ ಏನೇನಾಗುತ್ತೆ ಅದೆಲ್ಲ ನಾನು ಟ್ರೈ ಮಾಡ್ಕೊಂಡು ಆಮೇಲೆ ನಿಮಗೆ ನಾನು ವಿಡಿಯೋ ಮಾಡೋದು. ಅಲ್ಲಿವರೆಗೂ ನಾನು ವಿಡಿಯೋ ಮಾಡಿ ನಾನು ಹೇಳೋಕ್ಕೆ ಹೋಗಲ್ಲ. ನೋಡಿ, ಇದರಲ್ಲಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ, ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಶೇರ್ ಮಾಡಿ. ಅವರ್ ಆಗಿಬಿಟ್ಟು ನಾನು ಸ್ನಾನ ಮಾಡ್ತೀನಿ. ಸ್ನಾನ ಮಾಡಾದಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ತಲೆ ಕೂದಲು ತುಂಬ ಸ್ಮೂತ್ ಶೈನಿಂಗ್ ಆಗಿರುತ್ತೆ. ಇದಕ್ಕೆ ನಾನು ವಾರಕ್ಕೆ 3 ಟೈಮ್ ಹಚ್ತೀನಿ. ನಾನು ಕಂಟ್ರೋಲ್ ಅಂತೂ ಹೇರ್ ಫಾಲ್ ಅಂತೂ ತುಂಬ ಕಂಟ್ರೋಲ್ ಆಗಿದೆ ನನಗೆ. ನೀವು ಹಚ್ಚಿ ನೋಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಟಿಪ್ಸಲ್ಲಿ ನಾನು ತಲೆ ಕೂದಲಿಗೆ ಸಂಬಂಧಪಟ್ಟಿರೋ ವೀಡಿಯೋನ ನಾನು ಇವಾಗ ಮಾಡ್ತೀನಿ ನಾನು. ಯಾಕಂದರೆ ನನಗಿರೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ತಲೆ ಕೂದಲು ಉದುರುತ್ತೆ. ಅದಕ್ಕೋಸ್ಕರ ನಾನು ಯಾವುದ್ರಲ್ಲಿ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಟ್ರೈ ಮಾಡಿ. ನೀವು ಯಾವುದು ನಿಮಗೆ ಓಕೆ ಅನಿಸ್ತು ಅಂತ ಹೇಳಿದ್ರೆ, ನಿಮಗೆ ರಿಸಲ್ಟ್ ಚೆನ್ನಾಗಾಯಿತು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ನೀವು ತಿಳಿಸಿ ಹೇಗಾಯಿತು, ಹೇಗೆ ರಿಸಲ್ಟ್ ಬಂತು ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡಿ ನಿಮಗೆ ಹೇಳೋದು. ನಾನು ಯಾವುದೇ ಡೈರೆಕ್ಟಾಗಿ ನಾನು ವಿಡಿಯೋ ಮಾಡಲ್ಲ. ಈ ವಿಡಿಯೋ ಯಾರನ್ನು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಹೊಸದಾಗಿ ಯಾರನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ದುಡ್ಡು ಕಟ್ ಆಗಲ್ಲ, ಫ್ರೀ ಸಬ್ಸ್ಕ್ರೈಬ್ ಮಾಡ್ಬೋದು. ಆದಷ್ಟು ಶೇರ್ ಮಾಡಿ. ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಇವತ್ತು ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ವೈರಲ್ ಆಗಿದೆ ಎಗ್ ಫೇಸ್ ಮಾಸ್ಕು. ಅದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ ಹೇಳ್ಬಿಟ್ಟು ಬನ್ನಿ ನೋಡ್ಕೊಬರೋಣ. ನಾನು ಏನೇನು ಹಾಕ್ತೀನಿ. ಇದು ಹಚ್ಚೋಕ್ಕಿಂತ ಮುಂಚೆ ಫೇಸ್ ಇತ್ತು, ಹಚ್ಚಾದ್ಮೇಲೆ ಯಾವ ಥರ ಫೇಸ್ ಚೇಂಜ್ ಆಗುತ್ತೆ, ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ರಿಯಾಲಿಟಿ ಚೆಕ್ ಮಾಡೋಣ. ಬನ್ನಿ. ಈ ಫೇಸ್ ಮಾಸ್ಕ್ಗೆ ಕೇವಲ 4 ಇಂಗ್ರೀಡಿಯೆಂಟ್ಸು: ಮೊಟ್ಟೆ, ಕಾಫಿ ಪುಡಿ,
ಮತ್ತು ಅರಿಶಿನ, ಒಂದು ಟಿಶ್ಯೂ ಪೇಪರ್. ಇಷ್ಟೇ 4 ಇಂಗ್ರೀಡಿಯೆಂಟ್ಸು. ನಾನು ಎಗ್ ವೈಟ್ ಬರುತ್ತಲ್ಲ ಅದು ತಗೊಳ್ಳಿ. ನೋಡಿ, ವೈಟು, ಎಲ್ಲೋ ಬೇಡ, ಈ ಥರ ವೈಟ್ದು ಬರುತ್ತಲ್ಲ ಅದು ತಗೊಳ್ಳಿ. ನೋಡಿ, ಮೊಟ್ಟೆ ತೊಗೊಂಡಿದ್ದೀನಿ, ವೈಟ್ನೆಸ್ ಬರುತ್ತಲ್ಲ ಅದು. ಮತ್ತು ಅರಿಶಿನ ತೊಗೊಂಡಿದ್ದೀನಿ, ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಇದು ಹಾಕ್ಕೊಂಡ್ರೆ ಫೇಸಿಗೆ ತುಂಬ ಫೇರ್ನೆಸ್ ಬರ್ತಾರೆ. ಮತ್ತು ಅರಿಶಿನ ಹಚ್ಚಿದ್ರೆ ತುಂಬ ಕಪ್ಪಗೆ ಹೋಗ್ತಾರೆ, ಕಪ್ಪು ಕಾಣಿಸ್ತಾರೆ ಬಿಸಿಲಿಗೆ ಹೋಯ್ತು ಅಂತ ಹೇಳಿದ್ರೆ. ಈ ಅರಿಶಿನ ಹಚ್ಚಿದ್ರೆ ಆ ಥರ ಏನು ಕಾಣಿಸಲ್ಲ. ಬಿಸಿಲಿಗೆ ಹೋದ್ರೂ ನಾವು ಯಾವ ಥರ ಕಲರ್ ಇರ್ತೀವಿ ಆ ಥರ ಕಲರೇ ಇರ್ತೀವಿ. ಇದೆಲ್ಲ ಮುಖಕ್ಕೆ, ಫೇಸ್ಗೆಲ್ಲ ಹಚ್ಚೋದೆ ಇದು ಅರಿಶಿನ, ಕಸ್ತೂರಿ ಅರಿಶಿನ. ಇದನ್ನು ನಾನು ತೊಗೊಂಡಿದ್ದೇನೆ. ಮತ್ತು ಒಂದು ಕಾಫಿ ಪೌಡ್ರು, ನೀವು ಯಾವ್ದಾದ್ರು ತೊಗೋಬೋದು ಕಾಫಿ ಪೌಡ್ರು. ಒಂದು ಫುಲ್ ಪ್ಯಾಕೆಟ್ ಹಾಕ್ಕೊಂಡಿದ್ದೇನೆ, 2 ರೂಪೀಸ್ ಒಂದು. ಮತ್ತು ಅರಿಶಿನ, ಎಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಚ್ಚಿ ಒಂದು 20 ಮಿನಿಟ್ಸ್ ಇಟ್ಕೋಬೇಕು ಫೇಸಲ್ಲಿ. ನೋಡೋಣ ಇದು ವರ್ಕ್ ಆಗುತ್ತಾ ಆಗಲ್ವಾ ಅಂತ. ವೈರಲ್ದು ನಾನು ತುಂಬ ವೀಡಿಯೋಗಳು ನೋಡಿದ್ದೀನಿ, ಸುಳ್ಳ ನಿಜನ ಅಂತ. ಇವಾಗ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇದು ಹಚ್ಚಿ ಇದನ್ನು ಹಚ್ಚಿದ್ರೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಆ ಥರ ಹೋಗುತ್ತಂತ ನಾನು ಚೆಕ್ ಮಾಡ್ತೀನಿ ಇವತ್ತು. ನೋಡಿ, ಬನ್ನಿ ಹಚ್ಚೋಣ. ನೋಡಿ, ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಮೊದಲಿಗೆ ಇದೆ ಹಚ್ಚೋಕ್ಕಿಂತ ಮುಂಚೆ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಇದು ಕೈಯಲ್ಲಾದರೂ ಹಚ್ಕೋಬೋದು, ಈ ಥರ ಬ್ರಷ್ ಸಹಾಯದಿಂದನೂ ಹಚ್ಕೋಬೋದು. ನಾನು ಇವಾಗ ಹಚ್ಚಿ ನಿಮ್ಗೆ ತೋರಿಸ್ತೀನಿ. ಆದಷ್ಟು ಕೂದಲುಗಳಿಂದ ಸ್ವಲ್ಪ ಕೂದಲಿರೋ ಸೈಡಲ್ಲಿ ಹಚ್ಚಕ್ಕೆ ಹೋಗಬೇಡಿ. ಐಬ್ರೋ, ಕಿವಿ ಹತ್ರ ಕೂದಲೆಲ್ಲ ಇರುತ್ತಲ್ಲ, ನೋಡಿ, ಒಂದು ಲೇಯರ್ ಇವಾಗ ಹಚ್ಚಿದ್ದೀನಿ. ಇವಾಗ ಟಿಶ್ಯೂ ಪೇಪರ್ ಇದೆಯಲ್ಲ, ಟಿಶ್ಯೂ ಪೇಪರ್ ಇದ್ರ ಮೇಲೆ ಅಂಟಿಸ್ಕೊಳ್ಳೋಣ. ಟಿಶ್ಯೂ ಪೇಪರು ಫುಲ್ಲು ಹಚ್ಚಿದ್ದೀನಿ. ಮತ್ತು ಇದ್ರ ಮೇಲೆ ಒಂದು ಲೇಯರ್ ಹಚ್ಚೋಣ, ಎಗ್ಗುದು.
ಎಗ್ಗದು ವಾಸನೆ ಏನು ಬರ್ತಾ ಇಲ್ಲ, ಬರೀ ಕಾಫಿ ಪುಡಿದು ಬರ್ತಾ ಇದೆ. ನೋಡಿ ಪೂರ್ತಿ ಹಚ್ಚಿದ್ದೀನಿ. ನೋಡಿ ಪೂರ್ತಿ ಹಚ್ಚಿದ್ದೀನಿ. ಇಲ್ಲೆಲ್ಲ ನನ್ನ ಕೂದಲುಗಳಿದೆ ಅಂತ ಈ ಥರ ಬಿಟ್ಟಿದ್ದೀನಿ. ಪೂರ್ತಿ ಫೇಸಿಗೆಲ್ಲ ಹಚ್ಚಿದ್ದೀನಿ. ಈ ಐಬ್ರೋ ಹತ್ರ ಎಲ್ಲ ಬಿಟ್ಟಿದ್ದೀನಿ. ಯಾಕಂದರೆ ಹಿಂಗೆ ಕಿತ್ತವಾಗ ಕೂದಲುಗಳು ಕಿತ್ಕೊಬಂದ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಹಿಂಗೆ ಬಿಟ್ಟಿದ್ದೀನಿ. ಅಂದರೆ ಡ್ರೈ ಆಗಾಗಿ ಬಿಡೋಣ. ಫುಲ್ ಟೈಟ್ ಆಗ್ತಾಯಿದೆ ಸ್ಕಿನ್ನು. ಡ್ರೈ ಆಗಾಗಿ ಬಿಡೋಣ. 20 ನಿಮಿಷ ಆದಮೇಲೆ ನಿಮಗೆ ನಾನು ಸಿಗ್ತೀನಿ. ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. 20 ನಿಮಿಷ ಆಗಿದೆ, ಫುಲ್ಲು ಡ್ರೈ ಆಗಿದೆ. ಇದನ್ನು ರಿಮೂವ್ ಮಾಡೋಣ ಇವಾಗ. ಸ್ಕಿನ್ ಎಲ್ಲ ಫುಲ್ ಟೈಟ್ ಆಗಿದೆ. ಫಸ್ಟು ಇಲ್ಲಿ ಕೆಳಗಡೆಯಿಂದ ಈ ಥರ ರಿಮೂವ್ ಮಾಡಿ ಕೂದಲುಗೆಲ್ಲ ಕೂದಲು ಹತ್ರ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೂದಲು ಕಿತ್ಕೊಂಬರುತ್ತೆ. ಹಚ್ಚೋವಾಗ ಏನೂ ಎಗ್ಗು ವಾಸನೆ ಏನು ಬಂದಿಲ್ಲ. ಇವಾಗ ರಿಮೂವ್ ಮಾಡುವಾಗ ಎಗ್ ವಾಸನೆ ಬರ್ತಾ ಇದೆ. ನೋಡಿ ಪೂರ್ತಿ ರಿಮೂವ್ ಮಾಡಿದ್ದೀನಿ ಟಿಶ್ಯೂ ಪೇಪರ್. ಇದನ್ನು ಕ್ಲೀನಾಗಿ ಮುಖ ತೊಳ್ಕೊಬರ್ತೀನಿ ನಾನು. ಕ್ಲೀನಾಗಿ ಮುಖ ತೊಳ್ಕೊಬಂದಿದ್ದೇನೆ. ಅದು ಎಗ್ಗದು ಸ್ವಲ್ಪ ವಾಸನೆ ಬರುತ್ತೆ, ಸೋಪಲ್ಲಿ ಹಾಕ್ಕೊಂಡು ತೊಳ್ಕೊಬಂದಿದ್ದೇನೆ. ನಿಮಗೆ ಡಿಫ್ರೆಂಟ್ ಗೊತ್ತಾಗ್ತಾ ಇರ್ಬೋದು. ಫೇಸು ಹಚ್ಚೋಕ್ಕಿಂತ ಮುಂಚೆ ಹೇಗಿತ್ತು ಫೇಸು, ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಶೈನಿಂಗ್ ಥರ ಕಾಣಿಸ್ತಿದೆ ನನಗೆ ಫೇಸು. ಮಾಡ್ಬೋದು ಇದನ್ನು. ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಬರುತ್ತಂತೆ. ನನಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಏನೂ ಇಲ್ಲ ಫೇಸಲ್ಲಿ. ನೋಡಿ ವರ್ಕ್ ಆಗುತ್ತೆ, ಹಚ್ಬೋದು ನೀವು. ಇದನ್ನು ನಾನು ಮೊದಲು ಟ್ರೈ ಮಾಡಿರಲಿಲ್ಲ, ಅದು ವೈರಲ್ ಆಗಿದ್ದು ನೋಡಿ ನಾನು ಟ್ರೈ ಮಾಡಿದೆ, ವರ್ಕ್ ಆಯಿತು. ಖಂಡಿತ ನೀವು ಟ್ರೈ ಮಾಡ್ಬೋದು. ನೀವು ಸೋಪಲ್ಲಿ ಮುಖ ತೊಳೆದ್ರೆ ಅದು ಎಗ್ ವಾಸನೆ ಏನೂ ಬರಲ್ಲ, ಬರೀ ಕಾಫಿ ಪುಡಿ ಮಾತ್ರ ವಾಸನೆ ಬರುತ್ತೆ. ನೀವು ಯಾವುದಾದ್ರೂ ಕಾಫಿ ಪುಡಿ ಬ್ರ್ಯಾಂಡ್ ತೊಗೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನೋಡಿ ಒಂದೇ ಸಲಿಗೆ ಶೈನಿಂಗ್ ಕಾಣಿಸ್ತಾ ಇದೆ. ನೀವು ವೀಕ್ಲಿ 1 ಟೈಮು 15 ಡೇಸ್ಗೆ 1 ಟೈಮ್ ಈ ಥರ ಹಚ್ತಾ ಇದ್ದರೆ ತುಂಬ ಚೆನ್ನಾಗಿ ಫೇರ್ನೆಸ್ ಬರುತ್ತೆ. ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಮತ್ತು ಬಂಗಿಂದು ಇದೆಲ್ಲ ಹೋಗುತ್ತೆ. ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ, ಎಲ್ಲರಿಗೂ ಯೂಸ್ ಆಗಲಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.
ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ತುಟಿ ಸೈಡಲ್ಲಿ ಬಿರುಕು ಬಿಟ್ಟಿರುತ್ತೆ, ಗಾಯ ಆಗಿರುತ್ತೆ, ಬಾಯಿ ತೆಗಿಯೋಕ್ಕಾಗ್ತಾ ಇರಲ್ಲ, ಊಟ ಮಾಡೋಕ್ಕೂ ಸಹ ಆಗ್ತಾ ಇರಲ್ಲ ಅಂಥವ್ರಿಗೆ ನಾನು ಏಂತಿಗೆ ಬರುತ್ತೆ ಮತ್ತು ಅದ್ರ ಏನೇನು ತಿಂದರೆ ಸರಿ ಹೋಗುತ್ತೆ, ಏನೇನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಟಿ ಸೈಡಲ್ಲೆಲ್ಲ ಈ ಥರ ಗಾಯ ಆಗಿ ಬಿರುಕು ಬಿಟ್ಟಿರುತ್ತೆ ಮತ್ತು ತುಂಬ ಬಾಯಿ ತೆಗಿಯೋಕ್ಕಾಗಲ್ಲ, ನೋವು ಅಂದರೆ ನೋವು ಇರುತ್ತೆ. ಕೆಲವರಿಗೆ ತುಂಬ ಮಾತ್ರೆ ತಿಂದ್ಬಿಟ್ಟು ಮಾತ್ರೆಗಳು ತುಂಬ ಡೈಲಿ ತಿಂತಾ ಇರ್ತಾರೆ, ಅಂಥವ್ರಿಗೂ ಆಗುತ್ತೆ. ಮತ್ತು ಹೊಟ್ಟೆ ನೋವು ಸಮಸ್ಯೆ ಇದ್ದವ್ರಿಗೂ ತುಂಬ ಆಗುತ್ತೆ. ಅಕ್ಕಿ ತಿಂತಾ ಇರ್ತಾರೆ, ಹಸಿ ಅಕ್ಕಿ, ಅದು ಪಾಲಿಶ್ ಅಕ್ಕಿ, ಅದನ್ನು ತಿಂದ್ರೂ ಈ ಥರ ಬಾಯಿ ಸೈಡಲ್ಲಿ ಗಾಯ ಆಗುತ್ತೆ ಮತ್ತು ಬಾಯಿ ತೆಗಿಯೋಕ್ಕಾಗಲ್ಲ, ಅಷ್ಟು ನೋವಿರುತ್ತೆ. ಮತ್ತು ಇದ್ರದ್ದು ಮನೆ ಮದ್ದು ನಾನು ಏನೇನು ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ. ಹರಳೆಣ್ಣೆ ಇರುತ್ತಲ್ಲ, ಹರಳೆಣ್ಣೆ ರಾತ್ರಿ ಹಚ್ಬಿಟ್ಟು ಬೆಳಗ್ಗೆವರೆಗೂ ಬಿಡಿ, ಅದನ್ನು 2 ದಿವಸದಲ್ಲಿ ಕಮ್ಮಿ ಆಗುತ್ತೆ. ಮತ್ತು ಕೊಬ್ಬರಿ ಎಣ್ಣೆಯನ್ನು ಹಚ್ಕೋಬೋದು, ಕೊಬ್ಬರಿ ಎಣ್ಣೆ ತುಂಬ ತಂಪಿರುತ್ತೆ. ಮತ್ತು ಮೊಸರು ಎಲ್ಲಿ ಗಾಯ ಆಗಿರುತ್ತೆ ಸೈಡಲ್ಲಿ ಅದ್ರ ಮೇಲೆ ಇಡಬೇಕು, ಅದ್ರ ಮೇಲೆ ಇಟ್ಬಿಟ್ಟು ಬೆಳಗ್ಗೆ ಮುಖ ತೊಳಿರಿ. ಮತ್ತು ಅಲ್ವೇರಾ ಇರುತ್ತಲ್ಲ, ಅದನ್ನು ಹಚ್ಚಿದ್ರೆ 2-3 ದಿವಸದಲ್ಲೇ ನೋವು ಕಡಿಮೆ ಆಗಿ ನಿಮ್ಮ ತುಟಿ ಒಡೆಯೋದು ಕಮ್ಮಿ ಆಗುತ್ತೆ. ಮತ್ತು ಕೊಬ್ಬರಿ ಎಣ್ಣೆನೂ ಹಚ್ಕೋಬೋದು, ಯಾವುದೇ ನಿಮ್ಮ ಮನೆ ಕೊಬ್ಬರಿ ಎಣ್ಣೆ ಇದ್ರೂ ಹಚ್ಕೋಬೋದು. ಯಾವ ರೀತಿ ವಿಟಮಿನ್ B2 ಜಾಸ್ತಿ ಆಗಲಿಕ್ಕೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಹಣ್ಣುಗಳು, ಆ್ಯಪಲ್ ಆಗಲಿ ಯಾವುದೇ ಆದರೂ ತಿನ್ಬೋದು. ಮತ್ತು ಡ್ರೈ ಫ್ರೂಟ್ಸ್ಗಳು ತಿನ್ಬೋದು. ನೀವು ಬಾದಾಮಿ, ಖರ್ಜೂರ, ಅಂಜೂರ ಯಾವುದಾದ್ರೂ ತಿನ್ಕೋಬೋದು, ಎಲ್ಲನೂ ತಿನ್ಕೋಬೋದು. ಮತ್ತು ಹಾಲಿನಲ್ಲಿ ಏನೇ ಮಾಡಿದ್ರೂ ಅದನ್ನು ತಿನ್ಬೋದು ನೀವು. ಹಣ್ಣುಗಳು, ಪಪ್ಪಾಯ ಹಣ್ಣು, ಆ್ಯಪಲ್ಲು ಮತ್ತು ಕ್ಯಾರೆಟು, ಅದನ್ನೆಲ್ಲ ನೋಡಿ. ಎಷ್ಟು ನಾನು ಆಹಾರದಿಂದ ಡ್ರೈ ಫ್ರೂಟ್ಸಿಂದ ಎಲ್ಲನೂ ತೋರಿಸಿದ್ದೀನಿ. ಇದಿಷ್ಟು ನೀವು ತಿಂದರೆ 2-3 ದಿವಸದಲ್ಲೇ ಈ ಬಾಯಲ್ಲಾಗಿ ಸೈಡಲ್ಲೆಲ್ಲ ತುಟಿ ಹತ್ರ ಆಗಿರೋ ಗಾಯ ಮತ್ತು ತುಟಿ ಹೊಡೆತ ಅದೆಲ್ಲ ಪೂರ್ತಿ ಕಮ್ಮಿಯಾಗಿ ನೋವೆಲ್ಲ ಕಮ್ಮಿ ಆಗುತ್ತೆ. ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ. ಧನ್ಯವಾದಗಳು ನಿಮಗೆ. ಡಾರ್ಕ್ ಸರ್ಕಲ್ ಇರೋರಿಗೆ ತುಂಬ ಬೇಗ ಹೋಗೋವಂಥದ್ದು ಇದು. 3 ವಾರ ಯೂಸ್ ಮಾಡಿ ಎಷ್ಟು ಬೇಗ ಹೋಗುತ್ತೆ ಅಂತ ನೋಡಿ. ಮೊದಲಿಗೆ ನಾನು ಆಲ್ವೇರಾ ಜೆಲ್ ತೊಗೊಂಡಿದ್ದೀನಿ, ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು 3 ವಾರ ಇದನ್ನು. ಮತ್ತು ಕಾಫಿ ಪೌಡ್ರ್, 2 ರೂಪಾಯಿದು ಒಂದು ಕಾಫಿ ಪೌಡ್ರು ತೊಗೊಂಡಿದ್ದೀನಿ. ಇದು 3 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ರಿಸಲ್ಟು. ಎಷ್ಟು ಹಳೆಯ ಡಾರ್ಕ್ ಸರ್ಕಲ್ ಅಂದರೂ ಹೋಗುತ್ತೆ. ಮತ್ತು ಗ್ಲಿಸರಿನ್ ತೊಗೊಂಡಿದ್ದೀನಿ, 1 ಸ್ಪೂನ್ ತೊಗೊಂಡಿದ್ದೀನಿ ಗ್ಲಿಸರಿನು. ಇದು 3 ತುಂಬ ಮುಖ್ಯವಾದದ್ದು ಇಂಗ್ರೀಡಿಯೆಂಟ್ಸ್. ಇದು 3 ಸಾಕಿದ್ದು. 3 ಇಂಗ್ರೀಡಿಯೆಂಟ್ಸಲ್ಲಿ ಡಾರ್ಕ್ ಸರ್ಕಲ್ ಹೋಗಲಾಡಿಸ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ಟೋರೇಜ್ ಬಾಕ್ಸಲ್ಲಿ, ಚಿಕ್ಕ ಬಾಕ್ಸಲ್ಲಿ ಇಟ್ಕೊಂಡು ದಿನ ರಾತ್ರಿ ಮುಖ ತೊಳ್ಕೊಂಡು ಕಣ್ಣಿನ ಸುತ್ತ ಹಚ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಮುಖ ತೊಳಿರಿ. ನೋಡಿ, 3 ವಾರದಲ್ಲಿ ಡೇ ಬೈ ಡೇ ಹೆಂಗೆ ಕಮ್ಮಿ ಆಗ್ತಾ ಇರುತ್ತೆ ನಿಮ್ಮದು ಡಾರ್ಕ್ ಸರ್ಕಲ್. ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ದುಡ್ಡನ್ನ ಕಟ್ ಆಗೋಲ್ಲ, ಕೇಳಲ್ಲ, ಫ್ರೀ ಸಬ್ಸ್ಕ್ರೈಬ್ ಮಾಡ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ. ಒಳ್ಳೆ ವೀಡಿಯೋಗಳು ನಾನು ಮಾಡ್ತಾಯಿದ್ದೀನಿ. ಇಷ್ಟು ದಿನ ಸ್ವಲ್ಪ ಮತ್ತೊಂದು ಚಾನಲಲ್ಲಿ ವಿಡಿಯೋ ಹಾಕಬೇಕಾಯಿತು, ಅದಕ್ಕೆ ಈ ಚಾನಲಲ್ಲಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಬರುತ್ತೆ, ಈ ಚಾನಲ್ ಕೂಡ ಇನ್ನು ಮುಂದೆ ಬರುತ್ತೆ. ಮತ್ತು ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾನು ಯಾವ ವೀಡಿಯೋನ ತಂದಿದ್ದೀನಿ ಅಂತ ಹೇಳಿದ್ರೆ, ಇನ್ಸ್ಟೆಂಟ್ ಇವಾಗ ನಾನು ಮದುವೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಪಾರ್ಲರ್ಗೆ ಹೋಗೋಕ್ಕೆ ಟೈಮ್ ಫೇಶಿಯಲ್ ಮಾಡಿಸೋಣಕ್ಕೆ ಟೈಮ್ ಇರಲ್ಲ ನಿಮಗೆ. ಮನೆಯಲ್ಲೇ ಇನ್ಸ್ಟೆಂಟಾಗಿ ತುಂಬ ಸುಲಭವಾಗಿ ಫೇರ್ನೆಸ್ ಆಗಿ ಹೇಗೆ ಕಾಣಿಸ್ಬೋದು, ಯಾವ ಫೇಸ್ ಪ್ಯಾಕ್ ಹಾಕ್ಕೊಂಡು ನೀವು ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತೀನಿ. ತುಂಬ 3 ಇಂಗ್ರೀಡಿಯೆಂಟ್ಸಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. 3-4 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ತುಂಬ ಫೇರ್ನೆಸ್ ಆಗಿ ಬರ್ತೀರಾ. ವೀಕ್ಲಿ 1 ಟೈಮ್, 15 ಡೇಸ್ 1 ಟೈಮ್ ಈ ಥರ ಮಾಡ್ಕೊಳ್ಳಿ. ನೀವು ತುಂಬ ಕಪ್ಪಗಿರೋರೆಲ್ಲ ಫೇರ್ನೆಸ್ ಆಗಿ ಬರ್ತೀರಾ. ಯಾವುದೇ ಸೈಡ್ ಎಫೆಕ್ಟ್ ಏನು ಆಗಲ್ಲ. ಇದು ಮನೇಲಿರೋ ಸಾಮಾನಲ್ಲೇ ನಾವು ಫೇಸಿಗೆ ಹಚ್ಚೋ ಅಂಥದ್ದು. ಬನ್ನಿ ನೋಡ್ಕೊಬರೋಣ ಏನೇನು ಹಚ್ಚೋದು, ಏನೇನು ಹಾಕಿ ಹಚ್ಚೋದು ಅಂತ ಹೇಳ್ಬಿಟ್ಟು ಬನ್ನಿ ನಾನು ತೋರಿಸ್ಕೊಡ್ತೀನಿ.
ಮೊದಲಿಗೆ ನಾನು ಅರಿಶಿನ ತೊಗೊಂಡಿದ್ದೀನಿ. ಇದನ್ನು ಡ್ರೈ ಫ್ರೈ ಮಾಡ್ಕೋಬೇಕು. ಇದು ತವಾದಲ್ಲಿ ಹಾಕ್ಕೊಂಡು, ತವಾದ್ರೂ ಪರವಾಗಿಲ್ಲ, ಇಲ್ಲ ಕಬ್ಬಿಣದ್ದು ಯಾವುದೇ ಪಾತ್ರೆ ಆದರೂ ಪರವಾಗಿಲ್ಲ, ಬಾಣಲಿ ಟೈಪ್ ಇದ್ರೂ ಪರವಾಗಿಲ್ಲ. ಈ ಥರ ನೀವು ಏನು ಹಾಕದೆ ತವಾ ಮೇಲೆ ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೇಂಜು ಕಪ್ಪಗಾಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಇದು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಕಪ್ಪುಗೋಗುತ್ತೆ. ಅದಕ್ಕೆ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡ್ತಾಯಿದ್ದೀನಿ. ಫುಲ್ ಕಲರ್ ಚೇಂಜ್ ಆಗುತ್ತೆ, ಕೊನೆಗೆ ಇದು ಬ್ಲ್ಯಾಕ್ ಆಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ನೀವು ಕಸ್ತೂರಿ ಇದು ಅರಿಶಿನ ಬರುತ್ತಲ್ಲ ಅದನ್ನು ಹಾಕೋಬೋದು ಫೇಸಿಗೆ. ನಾನು ಮಾಮೂಲಿ ಅರಿಶಿನನೇ ಹಾಕೋತಾ ಇದ್ದೀನಿ. ಮುಖಕ್ಕೆ ಮೈಗೆಲ್ಲ ಹಚ್ತೀವಲ್ಲ ಆ ಅರಿಶಿನನೇ ನಾನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸ್ಲೋ ಆಗಿ. ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದು, ಬ್ಲ್ಯಾಕ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಬೇಕಿದು. ನೋಡಿ ಈ ಕಾಫಿ ಪುಡಿ ಹೆಂಗೆ ಕಲರ್ ಬರುತ್ತೆ ಆ ಕಲರ್ ಬರಬೇಕು. ಇವಾಗ ಆ ಕಲರ್ ಬಂದಿದೆ. ಒಂದು ಬೊಟ್ಲಿಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೇನೆ. ಇದನ್ನು ನೀವು ಈ ಥರ ಮಾಡಿ ಜಾಸ್ತಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮ್ಮ ಫೇಸಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ ನಾನು ನನ್ನ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಬ್ರೂ ಕಾಫಿ ಪುಡಿ 2 ರೂಪಾಯಿದು ಒಂದು ತೊಗೊಂಡಿದ್ದೇನೆ. ನೀವು ಯಾವುದೇ ಬ್ರ್ಯಾಂಡ್ ಕಾಫಿ ಪುಡಿ ಆದರೂ ಹಾಕೋಬೋದು. ನಮ್ಮ ಮನೆಗೆ ಬ್ರೂ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೇನೆ. ಇದು 1/2 ಸ್ಪೂನ್ ಹಾಕೋತಾ ಇದ್ದೀನಿ ಬ್ರೂ ಕಾಫಿ ಪುಡಿ. ಇದಕ್ಕೂ ಅಷ್ಟು ಫೇಸಿಗೆ ತುಂಬ ಫೇರ್ನೆಸ್ ಕೊಡುತ್ತೆ ಬ್ರೂ ಕಾಫಿ ಪುಡಿ, ಅರಿಶಿನ ಆಗಲಿ. ಮತ್ತು ಇವಾಗ ಜೇನುತುಪ್ಪ ತೊಗೊಂಡಿದ್ದೇನೆ 1/2 ಸ್ಪೂನು. ಜೇನುತುಪ್ಪ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಮತ್ತು ಒಂದು 1/2 ಸ್ಪೂನು ಎಷ್ಟು ಬೇಕಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ರಾ ಮಿಲ್ಕ್ ತೊಗೊಂಡಿದ್ದೀನಿ, ಬಿಸಿ ಆಗಿರಲ್ವಲ್ಲ, ಹಸಿ ಹಾಲು ತೊಗೊಂಡಿದ್ದೀನಿ. ಅದನ್ನು ಎಲ್ಲನೇ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಮತ್ತು ಜೇನುತುಪ್ಪ, ಕಾಫಿ ಪುಡಿ ಮತ್ತು ಹಾಲು 4 ಇಂಗ್ರೀಡಿಯೆಂಟ್ಸಲ್ಲಿ ಹಾಕಿದ್ದೀನಿ. ಇದಕ್ಕೆ ನೀವು ಲೆಮನ್ ಸೆಟ್ ಆದರೆ, ನಿಮ್ಮ ಫೇಸಿಗೆ ಸೆಟ್ ಆದರೆ ಈ 3-4 ಡ್ರಾಪ್ ಹಾಕ್ಕೊಳ್ಳಿ ಲೆಮನ್ದು. ನನಗೆ ನನ್ನ ಫೇಸಿಗೆ ಸೆಟ್ ಆಗಲ್ಲ ಲೆಮನ್ನು, ನಿಂಬೆಹಣ್ಣು, ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೇನೆ. ನೋಡ್ಕೊಬಂದ್ರಲ್ಲ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕೇವಲ 3 ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿದ್ದೀನಿ. ನಿಮ್ಮ ಫೇಸಿಗೆ ನಿಂಬೆಹಣ್ಣು ಏನಾದರೂ ಸೂಟ್ ಆಗಂಗಿದ್ರೆ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ 3-4 ಡ್ರಾಪು. ನನ್ನ ಫೇಸಿಗೆ ಸೂಟ್ ಆಗಲ್ಲ ನಿಂಬೆಹಣ್ಣು, ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಮಾತ್ರ ಸ್ಕಿಪ್ ಮಾಡಿದ್ದೀನಿ. ಹಾಲು ಮತ್ತು ಹನಿ, ಜೇನುತುಪ್ಪ ಮತ್ತು ಅರಿಶಿನ, ಫ್ರೈ ಮಾಡಿರ್ತೀವಲ್ಲ ಅರಿಶಿನ, ಅದು 3 ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಫೇಸಿಗೆ ಏನಾದರೂ ಲೆಮನ್ ಏನಾದರೂ ಸೂಟ್ ಆಯ್ತು ಅಂತ ಹೇಳಿದ್ರೆ ಲೆಮನ್ ಮಿಸ್ ಮಾಡಿದ್ರೆ ಹಾಕ್ಕೊಳ್ಳಿ. ನನ್ನ ಫೇಸಿಗೆ ನಾನು ಲೆಮನ್ ಹಾಕಲ್ಲ, ಸೂಟ್ ಆಗಲ್ಲ ನನ್ನ ಫೇಸಿಗೆ, ಅದಕ್ಕೋಸ್ಕರ ಅದೊಂದು ನಾನು ಸ್ಕಿಪ್ ಮಾಡಿದ್ದೀನಿ. ಇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕ್ಲೀನಾಗಿ ಮುಖ ವಾಶ್ ಮಾಡ್ಕೊಳ್ಳಿ. ನಾನು ಮುಖ ವಾಶ್ ಮಾಡ್ಕೊಂಡಿದ್ದೀನಿ ಒಂದ್ಸಲಿ. ಇದು ಬ್ರಷಿಂದನೇ ಆಗಲಿ ಕೈಯಿಂದನೇ ಆಗಲಿ ಮಾಡ್ಕೋಬೋದು, ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಹಚ್ಚಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೋಡಿ ಫಸ್ಟು ನನ್ನ ಫೇಸ್ ಹಿಂಗಿದೆ, ಹಚ್ಚಾದ್ಮೇಲೆ ನಿಮಗೆ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ. ಕಾಫಿ ಪುಡಿ, ಹನಿ ಮತ್ತು ಅರಿಶಿನ ಏನು ಫೇಸಿಗೆ ಸೈಡ್ ಎಫೆಕ್ಟ್ ಏನು ಆಗಲ್ಲ. ನೀವು ಧೈರ್ಯದಿಂದ ಹಚ್ಕೋಬೋದು. ಎಲ್ಲರ ಮನೆಗೂ ಇದು ಇಂಗ್ರೀಡಿಯೆಂಟ್ಸ್ ಇದ್ದೇ ಇರುತ್ತೆ, ಎಲ್ಲರ ಮನೆಗೂ ಇದ್ದೇ ಇರುತ್ತೆ. ಈ ಮನೆಯಲ್ಲೇ ಈ ಥರ ನೀವು ಫೇರ್ನೆಸ್ ಆಗಿ ಮಾಡ್ಕೋಬೋದು ಫೇಸನ್ನ. ಇಲ್ಲಿ ನೆಕ್ ಹತ್ರನೂ ಹಚ್ಕೊಳ್ಳಿ, ಯಾಕಂದರೆ ಇಲ್ಲೊಂದು ಕಲರು ಕಾಣಿಸುತ್ತೆ. ಫಿಫ್ಟೀನ್ ಟು 20 ಮಿನಿಟ್ಸು ಈ ಥರನೇ ಮಾಡಬೇಕು. ಈ ಥರ ಡ್ರೈ ಆಗಾಕ್ಬಿಟ್ಬಿಡಿ. ನೀವು ಮಸಾಜು ಆಗಲಿ ಏನೂ ಮಾಡೋಕ್ಕೆ ಹೋಗಬೇಡಿ.
ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ಬಿಟ್ಬಿಡಬೇಕು ಒಂದು 15 to 20 ಮಿನಿಟ್ಸು. 20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೋದು. ಈ ಥರ ನೀವು ವೀಕ್ಲಿ 1 ಟೈಮ್ 15 ಡೇಸ್ಗೆ 1 ಟೈಮ್ ಈ ಥರ ಮಾಡಿಕೊಂಡ್ರೆ ನಿಮ್ಮ ಫೇಸ್ ಫೇರ್ನೆಸ್ ನೋಡಿ ನೀವೇ ಕಂಡುಹಿಡಿಯಲ್ಲ, ಅಷ್ಟು ನೀವು ಕಲರ್ ಆಗಿರ್ತೀರ, ಫೇರ್ನೆಸ್ ಆಗಿ ಬರ್ತೀರಾ ನೀವು. ನಾನು 15 ಮಿನಿಟ್ಸ್ ಆದಮೇಲೆ ನಿಮಗೆ ನಾನು ಸಿಗ್ತೀನಿ. ನೋಡಿ 15 ನಿಮಿಷ ಆಗಿದೆ. ನಾನು ಇವಾಗ ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ. ನಿಮ್ಮ ಒಂದ್ಸಲಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು ವೀಕ್ಲಿ 1 ಟೈಮ್ ಈ ಥರ ಹಚ್ಚಿದ್ರೆ ನಿಮ್ಮ ಫೇರ್ನೆಸ್ ಆಗಿ ತುಂಬ ಚೆನ್ನಾಗಿ ಫೇಸ್ ಕಾಣಿಸುತ್ತೆ. ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಫೇರ್ನೆಸ್ ಆಗಿ ನಿಮಗೆ ಗೊತ್ತಾಗ್ತಿದೆ ಗೊತ್ತಿಲ್ಲ, ಹಂಗೆ ಗೊತ್ತಾಗ್ತಾ ಇದೆ. ಸ್ಮೂತಾಗಿ ಬಂದಿದೆ ಮತ್ತು ಸ್ವಲ್ಪ ಶೈನಿಂಗ್ ಬಂದಿದೆ. ಇದನ್ನು ನೀವು ವೀಕ್ಲಿ 1 ಟೈಮ್ ಟ್ರೈ ಮಾಡಿದ್ರೆ ಖಂಡಿತ ಇದು 100% ರಿಸಲ್ಟ್ ಕೊಡುತ್ತೆ. ಆದಷ್ಟು ಶೇರ್ ಮಾಡಿ. ನಿಮಗೆ ಮೊದಲು ಇದ್ದಿದ್ದ ಫೇಸು ಮತ್ತು ಇವಾಗ ಇದ್ದಿದ್ದ ಫೇಸಿಗೆ ಸ್ವಲ್ಪ ಡಿಫ್ರೆಂಟ್ ನಿಮಗೆ ಗೊತ್ತಾಗುತ್ತೆ. ಹಚ್ಚಾದ್ಮೇಲೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಆದಷ್ಟು ಶೇರ್ ಮಾಡಿ, ಎಲ್ಲರೂ ಯೂಸ್ ಆಗಲಿ. ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ಅಷ್ಟು ದುಡ್ಡು ಕೊಟ್ಬಿಟ್ಟು ನೀವು ಖರ್ಚು ಮಾಡ್ಕೊಂಡು ನೀವು ಫೇಶಿಯಲ್ ಮಾಡಿಸ್ಕೊಂಡು ಬ್ಲೀಚ್ ಮಾಡಿಸ್ಕೊಂಡು ಆ ಥರ ಮಾಡಿಸ್ಕೊಳೋದೇ ಬೇಕಾಗಿಲ್ಲ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಫೇರ್ನೆಸ್ ಆಗಿ. ನೋಡಿ ಎಷ್ಟು ಶೈನಿಂಗಾಗಿ ಎಷ್ಟು ಸ್ಮೂತಾಗಿ ಬಂದಿದೆ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ನೀವು ಹಚ್ಚಿದ್ರೆ ನಿಮಗೆ ರಿಸಲ್ಟ್ಗಳು ಗೊತ್ತಾಗುತ್ತೆ. ನೀವು ಒಂದ್ಸಲಿ ಇದನ್ನು ನೀವು ಫೇಸ್ ಪ್ಯಾಕ್ನ ಒಂದ್ಸಲಿ ನೀವು ಹಚ್ಚಿದ್ರೆ ಗೊತ್ತಾಗ್ಬಿಡುತ್ತೆ. ನೀವು ಹಚ್ಚೋಕ್ಕಿಂತ ಮುಂಚೆ ಯಾವ ಥರ ಫೇಸ್ ಇತ್ತು, ಹಚ್ಚಾದ್ಮೇಲೆ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿರುತ್ತೆ. ನೀವು ಹಚ್ಚಾದ್ಮೇಲೆ ನೀವು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನೀವು ವಿಡಿಯೋ ನೋಡಿ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಯಾವುದೂ ಆಗಲ್ಲ. ನೀವು ಒಂದ್ಸಲಿ ಯೂಸ್ ಮಾಡಿ, ಒಂದ್ಸಲಿ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಆದಷ್ಟು ಶೇರ್ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ, ವಿಡಿಯೋಸ್ ನೋಡಿ. ಈ ವಿಡಿಯೋ ಯಾರ್ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ನಿಮ್ಮ ಕೂದಲು ತುಂಬ ಉದುರುತ್ತಾ ಇದೆಯಾ, ಬೊಕ್ಕೆ ತಲೆ ಆಗಿದೆಯಾ? ಹಾಗಾದರೆ ಈ ಸಿರಮ್ನ ಡೈಲಿ ನೈಟ್ ಟೈಮ್ ಹಚ್ಚಿ ನಿಮ್ಮ ಕೂದಲು ಉದುರೋದು ನಿಲ್ಲುತ್ತೆ. ಸೊ ಕಡಿಮೆ ಆಗ್ತಾ ಇರುತ್ತೆ ಡೇ ಬೈ ಡೇ, ಮತ್ತು ಹೊಸ ಕೂದಲು ಬೆಳೆಯುತ್ತೆ. ನೋಡಿ, ಮೆಂತ್ಯ ರಾತ್ರಿ ನಾನು ನೆನೆಸಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಪ್ಯಾಕ್ ಮಾಡೋದು ಹೆಂಗಂತ ನಾನು ತೋರಿಸಿದ್ದೆ. ನೋಡಿ, ಇದು ಹೇರ್ ಸಿರಮ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಮೆಂತ್ಯ ನೆನೆಸಿದ ನೀರು, ಅದು ಪ್ಯಾಕ್ ಹಾಕಾದ್ಮೇಲೆ ಮೆಂತ್ಯ ನೆನೆಸಿದ ನೀರು ಇದೆಯಲ್ಲ, ಅದನ್ನು ಬಿಸಾಡೋಕ್ಕೆ ಹೋಗ್ಬೇಡಿ. ಅದರಲ್ಲಿ ಹೇರ್ ಸಿರಮ್ ಮಾಡ್ಬೋದು. ದಿನ ರಾತ್ರಿ ಹಚ್ಕೊಳ್ಳಿ, ಮತ್ತು ಒಂದು 2-3 ನಿಮಿಷ ಮಸಾಜ್ ಮಾಡಿ ರಾತ್ರಿ ಹಚ್ಕೊಳ್ಳಿ. ಬೆಳಗ್ಗೆ ತಲೆ ತೊಳಿರಿ. ಡೈಲಿ ಈ ಥರ ಮಾಡ್ಕೊಳ್ಳಿ. ನಿಮ್ಮದು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಮತ್ತು ಬೇಬಿ ಹೇರು ಬೆಳೆಯೋಕ್ಕೆ ಚಾನ್ಸಸ್ ಇರುತ್ತೆ. ನೋಡಿ, ನಿಮ್ಮದು 100% ರಿಸಲ್ಟ್ ಬರುತ್ತೆ ನೀವು ಇದನ್ನು ಟ್ರೈ ಮಾಡಿದ್ರೆ. ನಂದಂತೂ ತುಂಬ ತಲೆ ಕೂದಲು ಉದುರ್ತಾ ಇತ್ತು. ನಾನು ಇದನ್ನು ಡೈಲಿ ನೈಟ್ ಹಚ್ತಾ ಇದ್ದೇನೆ, ಕಡಿಮೆ ಆಗ್ತಾ ಇದೆ. ಅದಕ್ಕೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಮೆಂತ್ಯ ನೆನೆಸಿದ ನೀರಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ಲು ನಾನು ಹಾಕೋತಾ ಇದ್ದೇನೆ. ನಿಮ್ಮದು ಉದ್ದ ಕೂದಲು ಇದ್ದರೆ 2 ವಿಟಮಿನ್ ಇ ಕ್ಯಾಪ್ಸಲ್ ಹಾಕ್ಕೊಳ್ಳಿ. ನಮ್ಮದು ಚಿಕ್ಕ ಕೂದಲು, ಅದಕ್ಕೋಸ್ಕರ ನಾನು 1 ವಿಟಮಿನ್ ಇ ಕ್ಯಾಪ್ಸಲ್ ಹಾಕೋತಾ ಇದ್ದೇನೆ. ಮೆಂತ್ಯ ನೆನೆಸಿದ ನೀರಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸಲ್ಲು ಹಾಕೋತಾ ಇದ್ದೇನೆ. 3 ಇಂಗ್ರೀಡಿಯೆಂಟ್ಸಲ್ಲಿ ಹೇರ್ ಸಿರಮ್ ಮಾಡ್ಕೋಬೋದು. ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು.
ನೀವು ಆನ್ಲೈನಲ್ಲಿ ಅದು ಇದು ಬುಕ್ ಮಾಡಿ ನೀವು ಹಚ್ಚೋ ಬದಲು ನೀವು ಮನೆಯಲ್ಲೇ ಈ ಥರ ಬೆಸ್ಟು ರಿಸಲ್ಟ್ ಕೊಡೋದು ಸಿರಮ್ ಮಾಡ್ಕೊಂಡು ನೀವು ಹಚ್ಬೋದು. ತಲೆ ಕೂದಲಿಗೆ ಯಾವುದೇ ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ನೋಡಿ ನಾನು ಆಮಂಡ್ ಆಯಿಲ್ ತೊಗೊಂಡಿದ್ದೇನೆ, ಅದನ್ನು ಒಂದು 5-6 ಡ್ರಾಪ್ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ ಇದು 3 ಇಂಗ್ರೀಡಿಯೆಂಟ್ಸಲ್ಲಿ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಕೂದಲು ಉದುರ್ತಾ ಇರೋದು ನಿಲ್ಲಿಸ್ಬೋದು ನೀವು. ತುಂಬ ಜಾಸ್ತಿ ಉದುರ್ತಾ ಇದೆ ಅಂದರೆ ನನ್ನ ತಲೆ ಕೂದಲಂತೂ ಸ್ನಾನ ಮಾಡಿದ್ರೆ ಅಷ್ಟು ಮತ್ತು ತಲೆ ಬಾಚಿದ್ರೆ ಅಷ್ಟು ಬರ್ತಾಯಿತ್ತು ಬಾಚಣಿಗೆಗೆಲ್ಲನೂ. ನೋಡಿ ಈ ಥರ ನಾನು ಡೈಲಿ ನೈಟ್ ಹಚ್ತಾ ಇದ್ದೇನೆ. ಇವಾಗ ತುಂಬ ಕಂಟ್ರೋಲ್ ಆಗಿದೆ ನನಗೆ. ಬೇಬಿ ಹೇರ್ ಕೂಡ ಬರ್ತಾ ಇದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ. ನೋಡಿ ಇದನ್ನು ಡೈಲಿ ನೈಟ್ ಹಚ್ಕೊಳ್ಳಿ. ಒಂದು 2-3 ನಿಮಿಷ ತಲೆ ಬುಡಕ್ಕೆ ಹಚ್ಕೋಬೇಕು. ತಲೆ ಕೂದಲು ಬುಡಕ್ಕೆ ಹಚ್ಕೊಳ್ಳಿ. ಒಂದು 2-3 ನಿಮಿಷ ಹಂಗೆ ಕೈಯಲ್ಲಿ ಮಸಾಜ್ ಮಾಡಿ. ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನೋಡಿ ನಿಮಗೆ ಹೇರ್ ಸಿರಮ್ ಇದು. ಯಾವುದೇ ಇದು ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಮೆಂತ್ಯ ನೆನೆಸಿದ ನೀರು ಮತ್ತು ಆಮಂಡ್ ಆಯಿಲ್, ವಿಟಮಿನ್ ಇ ಕ್ಯಾಪ್ಸಲ್ 3 ಅಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿರೋದು. ಯಾವುದೇ ಕೆಮಿಕಲ್ ಹಾಕದೆ ಫ್ರೀ ಕೆಮಿಕಲ್ ಇದು. ಯಾವುದೇ ಕೆಮಿಕಲ್ ಇಲ್ಲದೆ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ತಲೆ ಕೂದಲನ್ನು ಉದುರೋದನ್ನು ನಿಲ್ಲಿಸ್ಬೋದು. ನೋಡಿ ಎಷ್ಟೆಷ್ಟು ಕೂದಲು ಉದುರ್ತಾ ಇತ್ತು ಅಂತ ಹೇಳ್ಬಿಟ್ಟು ತುಂಬ ದಿನ ಎಷ್ಟೆಷ್ಟು ಕೂದಲು ಉದುರ್ತಾ ಇತ್ತು. ಕಮ್ಮಿ ಆಗ್ತಾ ಹೋಗುತ್ತೆ ನಿಮಗೆ ಇದನ್ನು ಈ ಸಿರಮ್ ಹಚ್ಚಿದ್ರೆ. ಮತ್ತು ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಹೇರ್ ಪ್ಯಾಕ್ ಹಚ್ಚೋದು, ಅದನ್ನು ತುಂಬ ವರ್ಕ್ ಆಗುತ್ತೆ. ಅದನ್ನು ಹಚ್ಚಿ ನೋಡಿ. ಇದನ್ನು ಡೈಲಿ ನೈಟ್ ಹಚ್ಚಿ ನೋಡಿ. ಅದು ವೀಕ್ಲಿ 1 ಟೈಮ್ ಹಚ್ಚಿ ನೋಡಿ. ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ತಲೆ ಕೂದಲಿಗೆ. ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ವೀಳ್ಯದೆಲೆ ಮನೆಯಲ್ಲೇ ಪಾಟಲ್ಲಿ ತುಂಬ ಚೆನ್ನಾಗಿ ಬಳ್ಳಿ ಅಂತ ಮೇಲಕ್ಕೆ ಹಬ್ಸೋದು ಹೆಂಗಂತ ಒಣಗೋಗಿರೋದು ನೀವು ರೀಪಾಟ್ ಮಾಡಿ ಮತ್ತು ನೀವು ತುಂಬ ಚೆನ್ನಾಗಿ ಚಿಗುರಂಗೆ ಬಳ್ಳಿ ಮೇಲೆ ಹಬ್ಸಂಗೆ ನಾನು ಇವತ್ತಿನ 2 ರೀತಿ ನಾನು ಹೇಳ್ಕೊಡ್ತೀನಿ ರೀಪಾಟ್ ಮಾಡೋದು. ನೋಡಿ ಈ ಥರ ಒಣಗೋಗಿದ್ರೂ ಈ ಥರ ನೀವು ಚೆನ್ನಾಗಿ ಈ ಥರ ಬೆಳೆಸ್ಬೋದು. ಆ ಥರ ನಾನು ಏನೇನು ಮಿಕ್ಸ್ ಮಾಡಿ ಏನೇನು ಹಾಕ್ತೀನಿ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡಿ ಈ ಥರ ನೀವು ತುಂಬ ಚೆನ್ನಾಗಿ ಮನೆಯಲ್ಲೇ ಈ ಥರ ಹಬ್ಸ್ಕೋಬೋದು. ನಾನೇನು ಹೇಗೆ ಮಾಡ್ತೀನಿ ಅದೇ ಟಿಪ್ಸಲ್ಲಿ ನೀವು ಕಂಟಿನ್ಯೂ ಮಾಡಿ. ನಿಮ್ಮದು ತುಂಬ ಚೆನ್ನಾಗಿ ಮನೆಯಲ್ಲೇ ಈ ಥರ ಬಳ್ಳಿ ಅಂತ ಹಬ್ಬುತ್ತೆ. ಇದು ವೀಳ್ಯದೆಲೆ ಇದು ನೋಡಿ ಎಷ್ಟು ದೊಡ್ಡ ಎಲೆಗಳು ಬಂದಿದೆ. ಈ ಥರನೇ ದೊಡ್ಡ ಎಲೆಗಳು ನೀವು ಮನೆಯಲ್ಲೇ ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು. ಒಣಗಿದ್ರೂ ಸಹ ಅದು ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದನ್ನು ಈ ಥರ ಚಿಕ್ಕ ಎಲೆಗಳಾಗಿ ಈ ಹುಳಗಳೆಲ್ಲ ತಿಂದ್ಬಿಟ್ಟಿತ್ತು. ಇದನ್ನು ನಾನು ಒಂದು ಕಡ್ಡಿ ಕಟ್ ಮಾಡಿ ಹಾಕಿದ್ದೆ ಅಷ್ಟೇ. ಇಷ್ಟು ದೊಡ್ಡದು ಬಂದಿತ್ತು. ಬರ್ತಾ ಈ ಥರ ಹುಳುಗಳು ತಿಂದು ಎಲೆಗಳೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಮಾಡ್ತು ಮತ್ತು ಚಿಕ್ಕದು ಎಲೆಗಳು ಆಗಕ್ಕೆ ಬಂತು. ಮತ್ತು ನಾನು ರೀಪಾಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಕಟ್ ಮಾಡಿ ನೋಡಿ ಇಷ್ಟಿಷ್ಟು ಉದ್ದ ಕಡ್ಡಿಗಳು ಮಾಡ್ಕೊಂಡಿದ್ದೇನೆ. ಎಲೆಗಳೆಲ್ಲ ತೆಗ್ದು ಬರೀ ಕಡ್ಡಿಗಳು ಮಾತ್ರ ಹಾಕ್ತಾ ಇದ್ದೇನೆ. ಇದು ತುಂಬ ಉದ್ದ ಬೆಳೆದಿತ್ತು, ಎಲೆಗಳು ಮಾತ್ರ ಕಮ್ಮಿ ಆಗಿತ್ತು, ಕಡ್ಡಿಗಳು ಮಾತ್ರ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಕಟ್ ಮಾಡಿ ರೀಪಾಟ್ ಮಾಡಿ ಮತ್ತು ಆ ಕಡ್ಡಿಗಳು ಹಾಕೋಣ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳೋ ರೀತಿಯಲ್ಲಿ ಮಾಡಿದ್ರೆ ವೀಳ್ಯದೆಲೆ ಬಳ್ಳಿ ತುಂಬ ದೊಡ್ಡ ಎಲೆಗಳು ಬರುತ್ತೆ. ನೋಡಿ ಇದನ್ನು ಪಾಟಿಂದ ಸಹ ತಕ್ಕೋತೀನಿ ನಾನು. ಮಣ್ಣು ಸಪ್ರೇಟು ಪಾಟ್ ಸಪ್ರೇಟ್ ನಾನು ಮಾಡ್ಕೊಂಡಿದ್ದೇನೆ. ಇದರಲ್ಲಿ ನಾನು ಮೊದಲೇ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೆ. ಬೂದಿ ಸ್ವಲ್ಪ, ಅರಿಶಿನ ಸ್ವಲ್ಪ ಮತ್ತು ಇದು ಬೇವಿನ ಸೊಪ್ಪು ಎಲೆಗಳ ಪುಡಿ ಮಾಡ್ಕೊಂಡು ಅದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಫಸ್ಟು ನಾನು ಮಣ್ಣು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ವೀಳ್ಯದೆಲೆ ಇದಕ್ಕೆ ಕಿಚನ್ ವೇಸ್ಟ್, ಈರುಳ್ಳಿ ಸಿಪ್ಪೆ ಮಾತ್ರ ಹಾಕೋಕ್ಕೆ ಹೋಗಬಾರ್ದು ಎಲೆ ಗಿಡಕ್ಕೆ. ನಾನು ಇದು ಪಾಟಲ್ಲೆಲ್ಲ ಒಣಗಿದ ಎಲೆಗಳು ಮತ್ತು ಎಲ್ಲ ಕಟ್ ಮಾಡಿ ತೆಗ್ದಿದ್ನಲ್ಲ ಬಳ್ಳಿದು, ಅದನ್ನು ಮಾತ್ರ ನಾನು ವೇಸ್ಟ್ಗಳು ನಾನು ಹಾಕ್ತಾಯಿದ್ದೇನೆ ಇದಕ್ಕೆ ಪಾಟಿಗೆ. ಎಲೆಗಳು, ದಾಸವಾಳದ ಎಲೆಗಳು ಅದೆಲ್ಲ ನಾನು ಹಾಕ್ತಾಯಿದ್ದೀನಿ ವೇಸ್ಟ್ ಇದಕ್ಕೆ. ಮತ್ತು ಒಣಗಿದ ಹೂಗಳು ಅದನ್ನು ಹಾಕ್ಬೋದು. ಈ ಥರ ನೀವೇನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಗಿಡಗಳ ಪಾಟ್ಗಳಿಗೆ ನೀವು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಗಿಡಗಳು ವೆಜಿಟೇಬಲ್ಸ್ ಆಗಲಿ ಹೂಗಳಾಗಲಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ವೇಸ್ಟ್ಗಳು ನೀವು ಮಿಕ್ಸ್ ಮಾಡಿ ಹಾಕೊಂಡ್ರೆ. ಇವಾಗ 1 ಲೇಯರ್ ನಾನು ಮಣ್ಣು ಹಾಕೋತಾ ಇದ್ದೀನಿ.
ನಾನು ಹೇಳೋರೆ ಒಂದು ಮಿಕ್ಸನ್ನ ನೀವು ವೀಕ್ಲಿ 1 ಟೈಮ್ ನೀವು ಹಾಕಿದ್ರೆ ವೀಳ್ಯದೆಲೆ ಬಳ್ಳಿ ತುಂಬ ದೊಡ್ಡದಾಗಿ ಬರುತ್ತೆ, ಮತ್ತು ಎಲೆಗಳಂತೂ ಅಂಗೈಯಷ್ಟು ಅಗಲ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳೋ ರೀತಿಯಲ್ಲಿ ಮಾಡಿ ವೀಳ್ಯದೆಲೆ ಬಳ್ಳಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಗೆ ಬಂದಿದ್ದೆ ಅಂತ ಕೊನೆಯದಾಗಿ ವಿಡಿಯೋನು ನಾನು ತೋರಿಸ್ತೀನಿ. ಈ ಥರ ಮಾಡಿ ನಾನು ಬಳ್ಳಿ ಹೇಗೆ ಹಬ್ಸಿದ್ದೀನಿ ಈ ಪಾಟಿಂದ ಅದನ್ನು ನಾನು ತೋರಿಸ್ತೀನಿ. ನೋಡಿ ನಾನೇನು ಅದನ್ನು ಪಾಟಿಂದ ಸಪ್ರೇಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ. ಬೇರಿಂದ ಫುಲ್ ಮಣ್ಣು ತಕ್ಕೊಂಡಿದ್ದೇನೆ, ಯಾಕಂದರೆ ಅದು ಮಣ್ಣೆಲ್ಲ ಗಟ್ಟಿಯಾಗಿ ಹೋಗಿತ್ತು, ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಬೇರುಗಳಿಗೆ ಅಂತ, ರೂಟ್ಗಳಿಗೆ ಅಂತ ಫುಲ್ ಮಣ್ಣೆಲ್ಲ ತಕ್ಕೊಂಡಿದ್ದೇನೆ. ಮತ್ತು ನಾನೇನು ಕಟ್ ಮಾಡ್ಕೊಂಡಿದ್ದೆ ಆ ಕಡ್ಡಿಗಳು ಅದು ಸಹ ನಾನು ಹಾಕ್ಕೋತೀನಿ. ನಾನು ಎಲೆದು ಏನು ತೋರಿಸ್ತಾ ಇದ್ದೀನಿ ಅದು ಸಹ ಕಡ್ಡಿಯಿಂದನೇ, ಈ ಥರ ಕಡ್ಡಿಯಿಂದನೇ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದು. ಉದ್ದ ಮಾತ್ರ ಬಂದಿತ್ತು, ಆದರೆ ಎಲೆಗಳು ಮಾತ್ರ ಕಮ್ಮಿ ಇತ್ತು. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೇನೆ. ನೋಡಿ ಕಡ್ಡಿಗಳೆಲ್ಲ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಮಣ್ಣು ಹಾಕ್ಕೋತಿದ್ದೇನೆ. ಈ ಮಣ್ಣಲ್ಲಿ ಮೊದಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ, ಗೊಬ್ಬರ ಅದು ಹಸಿನ ಗೊಬ್ಬರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ಮಣ್ಣಲ್ಲಿ ನಾನು ಏನು ಮಿಕ್ಸ್ ಮಾಡೋದು ನಾನು ತೋರಿಸಲ್ಲ. ನೆಕ್ಸ್ಟ್ ನಾನು ಏನು ಹಾಕ್ತೀನಿ ಅದನ್ನು ನಾನು ತೋರಿಸ್ತೀನಿ. 2 ರೀತಿ ನಾನು ರೀಪಟ್ ಮಾಡೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಕಡ್ಡಿಯಿಂದ ಬಂದಿರೋ ವೀಳ್ಯದೆಲೆ ಬಳ್ಳಿ, ಇದು ಗಾರ್ಡನಿಂದ ತಗೊಬಂದಿರೋದು, ಅದು ನಾನು ತೋರಿಸ್ತೀನಿ ಹೇಗೆ ರೀಪಟ್ ಮಾಡೋದು ಅಂತ. ನೋಡಿ ಮಣ್ಣೆಲ್ಲ ಹಾಕಿ ಆಗಿದೆ. ಇದು ಬೇಕು ಅಂದರೆ ಎಲೆಗಳು ಕಟ್ ಮಾಡಿ ಇದು ಮಾಡ್ಬೋದು. ನಾನು ಒಂದೊಂದು 2 ಎಲೆಗಳು ಇರಲಿ ಅಂತ ಕಟ್ ಮಾಡಿಲ್ಲ. ನೋಡಿ ಈ ರೀತಿ ಬರುತ್ತೆ. ಈ ಥರ ರೀಪೋಟ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ ಹೇಳ್ಬಿಟ್ಟು. ಅಂಗೈಯಷ್ಟು ಎಲೆಗಳು ಬರುತ್ತೆ. ನೋಡಿ ಈ ಥರ ನಾನು ಗಾರ್ಡನಿಂದ ದುಡ್ಡಿಗೆ ನಾನು ಪರ್ಚೇಸ್ ಮಾಡಿ ತಗೊಬಂದಿದ್ದು. ನೋಡಿ ಈ ಕವರ್ ಬ್ಲ್ಯಾಕ್ ಕವರಲ್ಲಿ ಇತ್ತಲ್ಲ, ಆ ಥರ ಕವರಲ್ಲಿ ಇತ್ತು. ಇದು ವೀಳ್ಯದೆಲೆ ಬಳ್ಳಿ, ಇದು ಸಸಿ. ಇದು ಬೇರು ಅರ್ಧ ಮಣ್ಣಲ್ಲಿ ಹೋಗೋ ಅಷ್ಟು ನಾವು ಪಾಟಲ್ಲಿ ಉಣಬೇಕು. ಬೇರು ಒಂದು ಸ್ವಲ್ಪನೂ ಕಾಣಿಸ್ಕೋಬಾರ್ದು. ಮತ್ತು ಮಣ್ಣಲ್ಲಿ ಸಹ ನಾನು ಬೂದಿ ಗೊಬ್ಬರ, ಕೋಕೋಪೀಟು ಅದೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೋಟಲ್ ನಾನು ಮಣ್ಣಲ್ಲಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮತ್ತು ಬೇವಿನ ಸೊಪ್ಪು ಪುಡಿ ಮಾಡಿನೂ ನಾನು ಹಾಕ್ಕೊಂಡಿದ್ದೇನೆ. ಫಂಗಸ್ ಯಾವುದು ಆಗಬಾರ್ದು, ಹುಳುಗಳು ಯಾವುದು ಬರಬಾರ್ದು ಅಂತ ಪ್ರತಿಯೊಂದು ಇದರಲ್ಲಿ ಮಿಕ್ಸ್ ಮಾಡಿದ್ದೇನೆ ಈ ಮಣ್ಣಲ್ಲೇ. ಏನೇನು ಎಲೆಗಳಿರುತ್ತೆ ಆ ಗಿಡದ್ದು, ದಾಸವಾಳದ ಎಲೆ, ಹೂಗಳು ಎಲ್ಲ ಒಣಗಿದ್ದೆಲ್ಲ ಹಾಕ್ಕೊಂಡಿದ್ದೇನೆ. ನೋಡಿ ರೀಪಟ್ ಮಾಡೋದು. ಪಾಟಲ್ಲಿ ಒಂದೇ ಒಂದು ಕಲ್ಲು ಇಕ್ಕೊಂಡು, ಕಲ್ಲಿಲ್ಲ ಅಂದರೆ ಈ ಚಿಪ್ಪು ಬರುತ್ತೆ ನೋಡಿ, ತೆಂಗಿನಕಾಯಿ ಚಿಪ್ಪು, ಅದಾದ್ರೂ ಇಕ್ಕೋಬೋದು. ಮತ್ತು ತೆಂಗಿನಕಾಯಿ ನಾರ ಹಾಕೋತಾ ಇದ್ದೇನೆ. ಈ ಥರ ನೀವು ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ವೀಳ್ಯದೆಲೆ ಬಳ್ಳಿ. ನಮ್ಮ ಕಡೆ ಮಣ್ಣು ಸಿಗಲ್ಲ, ನಾವು ಪರ್ಚೇಸ್ ಮಾಡ್ಕೊಬರಬೇಕು. ಈ ಥರ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆಸ್ಕೋಬೋದು. ನೋಡಿ ಇವಾಗಲೇ ನೀರು ಹಾಕೋತಾ ಇಲ್ಲ, ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನು ನಾನು ಇಡ್ತಾಯಿದ್ದೀನಿ ವೀಳ್ಯದೆಲೆ. ನಾನು ಏನು ಪರ್ಚೇಸ್ ಮಾಡ್ಕೊಬಂದಿದ್ದೆ ಅದನ್ನು ನಾನು ಮಣ್ಣೆಲ್ಲ ಉದುರಿಸ್ಕೊಂಡು, ಫುಲ್ ಮಣ್ಣೆಲ್ಲ ಉದುರಿಸ್ಕೊಂಡಿದ್ದೀನಿ ಬೇರಲ್ಲಿ. ಆಮೇಲೆ ಪಾಟಲ್ಲಿ ಹಾಕೋತಾ ಇದ್ದೇನೆ. ಪಾಟಲ್ಲಿ 1/4 ಅಷ್ಟು ಮಣ್ಣು ಹಾಕ್ಕೊಳ್ಳಿ. ಫುಲ್ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ನೀರು ಹಾಕಿದ್ರೆ ಫುಲ್ ಮೇಲೆವರೆಗೂ ಕೆಳಗಡೆ ಎಲ್ಲ ಸೋರುತ್ತೆ. ನೋಡಿ ಪಾಟು ನಾನು 3/4 ಅಷ್ಟು ಬಿಟ್ಟಿದ್ದೇನೆ. ನೀವು ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಡು ಈ ಥರ ತಗೊಬಂದರೆ ಈ ಥರ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ವೀಳ್ಯದೆಲೆ.
ನೀವು ಮಣ್ಣಲ್ಲಿ ಹಾಕಿದ ತಕ್ಷಣ ಪಾಟಿಗೆ ರೀಪಾಟ್ ಮಾಡಿದ ತಕ್ಷಣ ಸ್ವಲ್ಪ ನೀರು ಹಾಕಬೇಕು ನೀವು, ಹಂಗೆ ಬಿಡಬೇಡಿ. ಇದು ಯಾಕಂದರೆ ಇದು ಜನವರಿಯಿಂದ ಫೆಬ್ರವರಿ ಮಾರ್ಚ್ವರೆಗೂ ನೀವು ರೀಪಾಟ್ ಮಾಡ್ಕೋಬೋದು ಯಾವುದೇ ಗಿಡದಲ್ಲಾಗಲಿ. ವಿಳ್ಯದೆಲೆಯಲ್ಲಿ ಒಳ್ಳೆ ಟಿಪ್ಸ್ ಹೇಳ್ತೀನಿ. ಇದು ನೆರಳಲ್ಲಿ ಬೆಳಕು ಬರಬೇಕು, ನೆರಳಲ್ಲಿ ಮಾತ್ರ ಹಾಕ್ಕೊಳ್ಳಿ, ನೆರಳು ಬರೋ ಥರ ಹಾಕ್ಕೊಂಡು ಇಟ್ಕೊಳ್ಳಿ ನೀವು ಪಾಟನ್ನು. ತುಂಬ ಬಿಸಿಲಲ್ಲಿ ಇಡೋಕ್ಕೆ ಹೋಗಬೇಡಿ. ಬಿಸಿಲು ಬಂದ್ರೂ ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ ಬಿಸಿಲು ಬೀಳಬೇಕು, ಜಾಸ್ತಿ ಬಿಸಿಲು ಬೀಳೋಂಗೆ ಇಡಬೇಡಿ. ಯಾಕಂದರೆ ಎಲೆಗಳು ಚಿಕ್ಕದಾಗೋಗುತ್ತೆ ಮತ್ತು ಒಣಗೋಗೋ ಚಾನ್ಸಸ್ ಇರುತ್ತೆ, ಎಲೆಗಳು ತುಂಬ ಬರಲ್ಲ, ಅಗ್ಲಗ್ಲ ಆಗಲ್ಲ. ಅದಕ್ಕೆ ನೆರಳಲ್ಲಿ ಇಡೋ ಥರ ನೀವು ಇಟ್ಕೊಳ್ಳಿ. ಬೆಳಕು ಬರಬೇಕು, ಹಂಗಂತ ನೀವು ಇಂಡೋರ್ ಪ್ಲ್ಯಾಂಟ್ ಎಲ್ಲ ಹಾಕ್ತಿರಲ್ಲ ಆ ಥರ ಎಲ್ಲ ಇಡೋಕ್ಕೆ ಹೋಗಬೇಡಿ, ಬೆಳಕು ಬರಲಿ. ನೋಡಿ ಇದನ್ನು ನೀರು ಒಂದು 2 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಸಗಣಿ ಬರುತ್ತಲ್ಲ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಕಿಚನ್ ವೇಸ್ಟ್ಗಳು ಇದೆಯಲ್ಲ ಅದನ್ನು ಟೀ ಪುಡಿ ಆಗಲಿ, ವೆಜಿಟೇಬಲ್ಸ್ ಅದೆಲ್ಲ ಆಗಲಿ, ವೇಸ್ಟ್ ಎಲ್ಲ ಆಗಲಿ, ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ವೀಕ್ಲಿ 1 ಟೈಮ್ ನಿಮ್ಮ ಎಲ್ಲ ಗಿಡಕ್ಕೂ ಒಂದು ಸ್ವಲ್ಪ ಹಾಕೊಂಡ್ಬನ್ನಿ. ಗಿಡ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಒಣಗಲ್ಲ. ಎಲೆಗಳಂತೂ ಕೈ ಆಗ್ಲಾಗ್ಲ ಅಷ್ಟು, ಅಂಗೈ ಆಗಲ ಅಷ್ಟು ಎಲೆಗಳು ಬರುತ್ತೆ. ನೋಡಿ ವೀಕ್ಲಿ 1 ಟೈಮ್ ನೀವು ಆ ಥರ ಹಾಕೊಂಡ್ಬಂದರೆ ಇಷ್ಟಿಷ್ಟಾಗಲ ಇಷ್ಟು ಬಳ್ಳಿ ತುಂಬ ಬೇಗ ಹಬ್ಬುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸು ನಿಮ್ಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ. ಇನ್ನೂ ಬೇರೆ ಗಿಡದ್ದು ಬ್ಯೂಟಿ ಟಿಪ್ಸ್ ಏನಾದ್ರು ಬೇಕಂದರೆ ಕೇಳಿ, ನಾನು ಖಂಡಿತ ಹೇಳ್ತೀನಿ ನಂಗೆ ಗೊತ್ತಿರೋದು. ನೀವು ರೀಪಟ್ ಮಾಡ್ಕೋಬೇಕಂದ್ರೆ ಜನವರಿಯಿಂದ ಫೆಬ್ರವರಿ ಮಾರ್ಚ್ವರೆಗೂ ನೀವು ರೀಪಟ್ ಮಾಡ್ಕೋಬೇಕು ಎಲ್ಲದೂ. ನೋಡಿ ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ದಾಸವಾಳ, ವಿಳ್ಯದೆಲೆ ನೋಡಿ ಈ ಥರ ಎಲ್ಲ ನಾನು ನೆಲದ ಮೇಲೆ ಹಾಕ್ಕೊಂಡಿದ್ದೆ, ಪಾಟಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ನೆಲದ ಮೇಲೂ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಗಿಡಕ್ಕೆ ಇದು ಹಬ್ಸಿರೋದಿದು. ನೋಡಿ ಎಷ್ಟೆಷ್ಟು ಅಗಲ ಬಂದಿದೆ ವಿಳ್ಯದೆಲೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಹೇಳೋ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಇದು ನೆಲದಲ್ಲಿ ನೀವು ಹಾಕ್ಕೊಂಡ್ರೆ ಪದೇ ರೀಪಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸುಮ್ಮನೆ ಅದು ನಾನು ಮಿಕ್ಸ್ ಹೇಳ್ಕೊಟ್ನಲ್ಲ ಅದೊಂದು ಹಾಕ್ಕೊಂಡು ಹೋದರೆ ವೀಕ್ಲಿ 1 ಟೈಮು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕರಿಬೇವಿನ ಸೊಪ್ಪು ಸಹ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಎಷ್ಟು ದೊಡ್ಡ ಮರ ಆಗಿದೆ. ಇದು ಚಿಕ್ಕ ಸಸಿ ಇದ್ದಾಗ ನಾನು ಹಾಕಿದ್ದು, ತುಂಬ ಚೆನ್ನಾಗಿ ಬಂದಿದೆ. ಮರಕ್ಕೆ ವಿಳ್ಯದೆಲೆ ಹಬ್ಬಿರೋದು. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಇವತ್ತಿನ ನನ್ನ ವೀಡಿಯೋದಲ್ಲಿ ತುಂಬ ದಪ್ಪ ಇರೋರು ಸಣ್ಣ ಆಗೋದು ಮತ್ತು ಹೊಟ್ಟೆ ಬೊಜ್ಜು ಹೆಂಗೆ ಕರ್ಸ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ನೋಡಿ ನನಗೂ ತುಂಬ ಹೊಟ್ಟೆ, ನನ್ನ ಫೋಟೋ ಪಿಕ್ಸು ಎಲ್ಲ ನೋಡಿರೋರಿಗೆ ಗೊತ್ತಿರುತ್ತೆ. ತುಂಬ ದಪ್ಪ ಇದೆ ಮತ್ತು ಹೊಟ್ಟೆ ತುಂಬ ಬೊಜ್ಜಿತ್ತು. ಡೆಲಿವರಿ ನಂತರ ನಾನು ಆಟೋಮೆಟಿಕ್ ಮನೆಯಲ್ಲೇ ನಾನು ಹೇಗೆ ನಾನು ಹೊಟ್ಟೆ ಬೊಜ್ಜನ್ನು ಕರೆಸ್ಕೊಂಡೆ, ಸಣ್ಣ ಆದೆ ಅಂತ ಹೇಳ್ಬಿಟ್ಟು ಯಾವುದೇ ಇಂಗ್ಲೀಷ್ ಮೆಡಿಷನ್ ತಗೊಂಡಿಲ್ಲ ಮತ್ತು ವ್ಯಾಯಾಮ ಮಾಡಿದೆ, ಮನೆಯಲ್ಲೇ ಹೇಗೆ ನಾನು ಸಣ್ಣ ಆದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ತುಂಬ ಒಳ್ಳೆ ಫುಡ್ಡು, ಡ್ರಿಂಕ್ಸು ಎಲ್ಲನೂ 100% ವರ್ಕ್ ಆಗುತ್ತೆ ನಾನು ತಗೊಂಡಿರೋ ಇದರಲ್ಲಿ. ನೋಡಿ ವ್ಯಾಯಾಮ, ಜಿಮ್ಮು ಯಾವುದೇ ಮಾಡದೆ ಹೇಗೆ ಮನೆಯಲ್ಲೇ ಇಟ್ಕೊಂಡು ಸಣ್ಣ ಆಗ್ಬೋದು ಅಂತ ಹೇಳ್ಬಿಟ್ಟು ಇದು ನೀವು ಚಾಲೆಂಜ್ ಆಗಿ ನೀವು ತೊಗೋಬೋದು. ಸಣ್ಣ ಆಗಲೇಬೇಕು ಅಂತ ಹೇಳ್ಬಿಟ್ಟು ಒಂದ್ಸಲ ಗಟ್ಟಿ ಮನ್ಸು ಮಾಡಿ ನೀವು ಸಣ್ಣ ಆಗೇ ಆಗ್ತೀರಾ. ನೀವು ಜಸ್ಟ್ ಪಿಜ್ಜಾ, ಬರ್ಗರು, ಅದು ಪಾಸ್ತಾ ಅದೆಲ್ಲ ಜಂಕ್ ಫುಡ್ ಎಲ್ಲನೂ ಬಿಟ್ಬಿಟ್ಟು ತಿನ್ನಿ, ಬೇಡ ಅಂತ ಹೇಳಲ್ಲ. ತುಂಬ ತಿನ್ನೋಕ್ಕೆ ಹೋಗಬೇಡಿ. ಒನ್ ಮಂತ್ಗೆ ಒಂದ್ಸಲಿ ಇಲ್ಲ 3 ಮಂತ್ಗೆ ಒಂದ್ಸಲಿ ಆ ಥರ ತಿನ್ನಿ. ನೋಡಿ ತುಂಬ ಬೇಗ ಸಣ್ಣ ಆಗ್ತೀರಾ. ಗಟ್ಟಿ ಮನ್ಸು ಮಾಡಿ ನಿಂತ್ಕೊಳ್ಳಿ, ಸಣ್ಣ ಆಗಲೇಬೇಕು ಅಂತ ಹೇಳ್ಬಿಟ್ಟು
ಅರ್ಶಿನನೂ ಅಷ್ಟೇ ನಾವು ಸಣ್ಣ ಆಗೋಕ್ಕೆ ಮತ್ತು ಹೊಟ್ಟೆ ಬೊಜ್ಜು ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತಲೂ ನಾನು ಹೇಳ್ತೀನಿ. ಯಾವ್ಯಾವ ರೆಸಿಪಿ ನಾನು ಯಾವ್ಯಾವ ಡ್ರಿಂಕ್ಸ್ ಮಾಡಿ ಮನೆಯಲ್ಲೇ ಕುಡಿದೆ ಬರೀ ಹೊಟ್ಟೆದಲ್ಲಿ, ಯಾವ್ಯಾವ ಟೈಮಲ್ಲಿ ಕುಡಿದೆ, ಏನೇನು ತಿಂದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಮತ್ತು ಹೇಳ್ತೀನಿ. ನೆಕ್ಸ್ಟ್ ನಾನು ವೇಟ್ಲೆಸ್ ವೀಡಿಯೋಸ್ ನಾನು ಹಾಕ್ತಾ ಇರ್ತೀನಿ. ನಾನು ಹೇಗೆ ಸಣ್ಣ ಆದಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆದಷ್ಟು ಶೇರ್ ಮಾಡಿ. ನಾನು ಏನೇನು ಡ್ರಿಂಕ್ಸ್ ತೊಗೊಂಡೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇದು ತುಂಬ ಜನ ತೊಗೋಬೇಕಂದ್ರೆ ನೀವು ಇರೋ ಜನಗಳ ಮೇಲೆ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನನಗೊಬ್ಳಿಗೆ ನಾನು ಮಾಡ್ಕೋತಾ ಇದ್ದೀನಿ. 2 ಗ್ಲಾಸ್ ನೀರಲ್ಲಿ 1 ಸ್ಪೂನ್ ಜೀರಿಗೆ ಹಾಕೋತಿದ್ದೀನಿ ಮತ್ತು 1 ಸ್ಪೂನು ಅಜ್ವೈನ್ ಹಾಕೋತಾ ಇದ್ದೀನಿ. ಅಜ್ವೈನು ಜೀರಿಗೆ ಅದೆಲ್ಲ ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು. ಮತ್ತು ಚಕ್ಕೆ ಹಾಕೋತಾ ಇದ್ದೀನಿ. ಚಕ್ಕೆ 1 ಇಂಚ್ ಹಾಕೋತಾ ಇದ್ದೀನಿ. ಮತ್ತು ಶುಂಠಿ ಖಾಲಿಯಾಗಿತ್ತು. ಶುಂಠಿ ಇದ್ದವರು ಶುಂಠಿ ಮಿಸ್ ಮಾಡಿದೆ ನೀವು ಶುಂಠಿ ಹಾಕ್ಕೊಳ್ಳಿ. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಾನು ಹಾಕ್ತೀನಿ ದಿನಾಗಲೂ. ಶುಂಠಿ ಇವಾಗ ಖಾಲಿಯಾಗಿತ್ತು ಅಂತ ನಾನು ಹಾಕಿ ತೋರಿಸ್ತಾ ಇಲ್ಲ. ಇದೆಲ್ಲನೂ ಡೈಜೆಷನ್ಗೆ, ಹೊಟ್ಟೆ ಬೊಜ್ಜಿಗೆ ತುಂಬ ಯೂಸ್ ಆಗುತ್ತೆ. 100% ಅಲ್ಲ 200% ಇದು ವರ್ಕ್ ಆಗುತ್ತೆ. ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ. ಸಣ್ಣ ಆಗಿದ್ದೀನಿ, ಹೊಟ್ಟೆ ಬೊಜ್ಜು ಕರೆಸಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಹೇಳೋ ಥರ ನೀವು ಮಾಡಿದ್ರೆ ಯಾರ್ಯಾರು ಸಣ್ಣ ಆಗಬೇಕು, ಹೊಟ್ಟೆ ಬೊಜ್ಜು ಕರೆಸ್ಬೇಕಂತ ಇದ್ದೀರಾ, ಈ ಡ್ರಿಂಕ್ನ ಖಂಡಿತ ಟ್ರೈ ಮಾಡಿ. 200% ರಿಸಲ್ಟ್ ಕೊಡುತ್ತೆ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ. ಇವತ್ತಿನ ನಾನು ವಿಡಿಯೋದಲ್ಲಿ ಐಬ್ರೋಸು ಮತ್ತು ಐ ಶೇಡರು ತುಂಬ ಕಡಿಮೆ ಇರುತ್ತೆ ಕೆಲವ್ರಿಗೆ. ಅದನ್ನು ಮ್ಯಾಜಿಕ್ ಜೆಲ್ಲಿಂದ ಹೇಗೆ 3 ದಿನದಲ್ಲಿ ಈ ಥರ ತಿಕ್ಕಾಗಿ ನಾವು ಬೆಳೆಸ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ನೀವು ಹಚ್ಚಿ ನೋಡಿ, ನೈಟ್ ಟೈಮು ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದು ಮ್ಯಾಜಿಕ್ ಜೆಲ್ಲಲ್ಲಿ ಈ ಲವಂಗ ಬೇಕಾಗುತ್ತೆ ನಮಗೆ. ಲವಂಗ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದು ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ ಇರೋದ್ರಲ್ಲೇ ನಾವು ಮಾಡ್ಕೊಂಡು ನಾವು ಹಚ್ಬೋದು. ತಿಕ್ಕಾಗಿ ಬರುತ್ತೆ. ನೀವು ಐ ಶ್ಯಾಡರ್ ಅದು ಡೂಪ್ಲಿಕೇಟ್ ಎಲ್ಲ ಹಚ್ಚೋದ ಅವಶ್ಯಕತೆನೇ ಇರಲ್ಲ. ಎಲ್ಲರ ಮನೆಗೂ ಇರುತ್ತೆ. ನಾನು ಹಾಕೋ ಇಂಗ್ರೀಡಿಯೆಂಟ್ಸು ತುಂಬ ಸುಲಭವಾಗಿ ತಿಕ್ಕಾಗಿ ಬೆಳೆಸ್ಬೋದು. ನಾನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನೋಡಿ. ಇದು ನೀವು ಸ್ಟೋರೇಜ್ ಮಾಡಿಕೊಂಡು ಜಾಸ್ತಿ ಸ್ಟೋರೇಜ್ ಮಾಡಿಕೊಂಡು ಇಟ್ಕೋಬೋದು. ಇಲ್ಲ ದಿನ ಮಾಡಿಕೊಂಡು ನೀವು ಹಚ್ಬೋದು. ನಾನು ಸ್ಟೋರೇಜ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ವಿಡಿಯೋಗೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 8-10 ಲವಂಗ ತಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಎಣ್ಣೆ ಏನು ಹಾಕಬಾರ್ದು. ಡ್ರೈ ಈ ಥರ ಫ್ರೈ ಮಾಡ್ಕೋಬೇಕು. ಫುಲ್ಲು
ನೋಡಿ ಈ ಥರ ಫುಲ್ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಪೌಡ್ರು ಮಾಡ್ಕೋಬೇಕು. ಫುಲ್ ಫೈನ್ ಪೌಡ್ರ್ ಈ ಥರ ಬಿಸಿಯಲ್ಲೇ ನೀವು ಮಾಡಿಕೊಂಡ್ರೆ ಫುಲ್ ಫೈನ್ ಪೌಡ್ರು ಆಗುತ್ತೆ. ಮಿಕ್ಸಿ ಜಾರ್ಗೆ ಹಾಕೋ ಅವಶ್ಯಕತೆನಿಲ್ಲ. ಸ್ವಲ್ಪ ಹಾಕಿದ್ರೆ ಮಿಕ್ಸಿ ಜಾರಲ್ಲಿ ಪೌಡ್ರ್ ಆಗಲ್ಲ. ಅದಕ್ಕೋಸ್ಕರ ಈ ಥರ ನೀವು ಜಾಸ್ತಿ ಮಾಡ್ಕೊಂಡು ಇಟ್ಕೊಬಿಟ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ನೀವು ಹಚ್ಬೋದು. ಏನು ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಇದು ನೋಡಿ ಫುಲ್ ಫೈನ್ ಪೌಡ್ರು ಮಾಡ್ಕೋಬೇಕು. ಇದನ್ನು ಬಿಸಿಯಲ್ಲಿದ್ದಾಗೆ ಈ ಥರ ಪೌಡ್ರು ಮಾಡ್ಕೊಳ್ಳಿ. ಮತ್ತು ಟೀ ಸೋಸ್ತೀವಲ್ಲ ಅದರಲ್ಲಿ ನಾವು ಸೋದಿಸ್ಕೊಳ್ಳೋಣ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡು ಇಟ್ಕೋಬೋದು. ನೀವು ಸ್ಟಾರ್ಟಿಂಗು ಒಂದು ಸ್ವಲ್ಪ ಮಾಡ್ಕೊಂಡು ನೀವು ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಐಬ್ರೋಸು ಮತ್ತು ಕಣ್ಣಿನ ರೆಪ್ಪೆ ಬಂದು ತಿಕ್ಕಾಗಿ ಬರುತ್ತೆ, ಬ್ಲ್ಯಾಕಾಗಿ ಬರುತ್ತೆ. ತುಂಬ ರಿಸಲ್ಟ್ 100% ರಿಸಲ್ಟ್ ಕೊಡುತ್ತೆ. ನಾನು ವಿಟಮಿನ್ ಇ ಕ್ಯಾಪ್ಸಲ್ ತಗೊಂಡಿದ್ದೇನೆ ಒಂದು. ನಾನು ವಿಟಮಿನ್ ಇ ಕ್ಯಾಪ್ಸಲ್ಲು ಐಬ್ರೋಸ್ಗೆ ಮತ್ತು ಕೂದಲಿಗೆ, ಮುಖಕ್ಕೆ, ಪ್ರತಿಯೊಂದಕ್ಕೂ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ರಿಸಲ್ಟ್ 100% ಕೊಡುತ್ತೆ ವಿಟಮಿನ್ ಇ ಕ್ಯಾಪ್ಸಲ್ಲು. ನಾನು ಒಂದು ಹಾಕ್ತಾಯಿದ್ದೀನಿ. ಜಾಸ್ತಿ ಇದನ್ನು ತೆಳು ಮಾಡ್ಕೋಬೇಡಿ, ಯಾಕಂದರೆ ಹಚ್ಚಕ್ಕೆ ನಾವು ಸ್ಟೋರೇಜ್ ಮಾಡ್ಕೊಂಡಿರ್ತೀವಲ್ಲ, ಹಚ್ಚಕ್ಕೆ ಸರಿ ಹೋಗಲ್ಲ. ಸ್ವಲ್ಪ ಗಟ್ಟಿನೇ ಇರಬೇಕು. ಮತ್ತು ಆಲೋವೆರಾ ಜೆಲ್ ತಗೊಂಡಿದ್ದೀನಿ. ಆಲೋವೆರಾ ಜೆಲ್ ಅಂತ ಹೇಳಿದ್ರೆ ಒಂದು ಕಡಲೆಕಾಳು ಗಾತ್ರದಷ್ಟು ಸಾಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಮತ್ತು ವ್ಯಾಸ್ಲಿನ್ನು ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ.
ಐಬ್ರೋಸು ಮತ್ತು ಕಣ್ಣಿನ ರೆಪ್ಪೆ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ವ್ಯಾಸ್ಲಿನ್ ಇದು. ನಾನು ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ತುಂಬ ಅಂದರೆ ತುಂಬ ಏನು ಸೈಡ್ ಎಫೆಕ್ಟ್ ಏನು ಆಗಲ್ಲ, ತುಂಬ ಯೂಸ್ ಆಗುತ್ತೆ. ಇದು ತಿಕ್ಕಾಗಿ ಬೆಳೆಯುತ್ತೆ ನೋಡಿ. ಮತ್ತು ಹರಳೆಣ್ಣೆ ತಗೊಂಡಿದ್ದೀನಿ, ಕ್ಯಾಸ್ಟ್ರಲ್ ಆಯಿಲ್ ತಗೊಂಡಿದ್ದೀನಿ. ಒಂದು 3-4 ಡ್ರಾಪು ತಗೊಂಡ್ರೆ ಸಾಕು ಹರಳೆಣ್ಣೆ. ನೀವು ಹರಳೆಣ್ಣೆ ಇಲ್ಲ ಅನ್ನೋರು ಬಾದಾಮಿ ಎಣ್ಣೆ ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು. ನಾನು ಹರಳೆಣ್ಣೆ ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಜಾಸ್ತಿ ನೀವು ಕ್ವಾಂಟಿಟಿ ಮಾಡೋಂಗಿದ್ರೆ ನೀವು ಸ್ಟೋರೇಜ್ ಬಾಕ್ಸಲ್ಲಿ ನೀವು ಹಾಕ್ಕೊಂಡು ಇಟ್ಕೋಬೋದು. ನೋಡಿ, ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಗಟ್ಟಿನೇ ಇರಬೇಕಿದನ್ನ. ದಿನ ರಾತ್ರಿ ಮಲಗೋವಾಗ ಇದು ಹಚ್ಚಿ ಮಲ್ಕೊಳ್ಳಿ. ಬೆಳಗ್ಗೆ ಹೊತ್ತು ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಡೇ ಬೈ ಡೇ ನಿಮಗೆ ಹೇಗೆ ನಿಮಗೆ ಗ್ರೋ ಆಗ್ತಾ ಇದೆ ಐಬ್ರೋಸು ಮತ್ತು ಕಣ್ಣಿನ ರೆಪ್ಪೆ ನಿಮಗೆ ಗೊತ್ತಾಗುತ್ತೆ. ಏಜ್ ಲಿಮಿಟ್ ಇಲ್ಲ, ಎಲ್ಲರೂ ಹಚ್ಕೋಬೋದು. ಯಾಕಂದರೆ ಇದು ಸೈಡ್ ಎಫೆಕ್ಟ್ ಇಲ್ಲ. ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಯಾವುದು ಸೈಡ್ ಎಫೆಕ್ಟ್ ಏನೂ ಇರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬಡ್ಸ್ ಬರುತ್ತಲ್ಲ, ಬಡ್ಸ್ ಸಹಾಯದಿಂದನೂ ಹಾಕ್ಕೋಬೋದು. ಇಲ್ಲ ಮಸ್ಕರ ನಾವು ಹಚ್ತೀವಲ್ಲ, ಮಸ್ಕರ ಬ್ರಷಿಂದನೂ ಹಚ್ಕೋಬೋದು. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. 100% ರಿಸಲ್ಟ್ ಕೊಡುತ್ತೆ ಇದು. ನೋಡಿ ಇಷ್ಟು ತಿಕ್ಕಾಗಿರಬೇಕು ಐಬ್ರೋಸ್ಗೆ ನೀವು ಹಚ್ಬೇಕಂದ್ರೆ. ಇದು ನೈಟು ಹಚ್ಚಿ ನೀವು ಮಲ್ಕೊಂಡ್ರೆ ಬೆಳಗ್ಗೆ ನೀವು ಫೇಸ್ ವಾಶ್ ಮಾಡ್ಕೋಬೋದು. ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ನಿಮಗೆ, ತಿಕ್ಕಾಗಿ ಬರುತ್ತೆ. ನೀವೇ ನೋಡ್ತೀರ ಡೇ ಬೈ ಡೇ ಹೇಗೆ ಗ್ರೋತ್ ಆಗ್ತಾ ಇರುತ್ತೆ ಹೇರ್ ಅಂತ ಹೇಳ್ಬಿಟ್ಟು. ಆದಷ್ಟು ಶೇರ್ ಮಾಡಿ, ಎಲ್ಲರೂ ಯೂಸ್ ಆಗಲಿ.
ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೀವು ಹುಬ್ಬಿಗೆ ನೀವು ಬಡ್ಸಲ್ಲಿ ನೀವು ಹಾಕ್ಕೊಂಡು ಮತ್ತು ಮಸ್ಕರ ಬ್ರಷ್ ಬರುತ್ತಲ್ಲ ಅದನ್ನು ನೀವು ಕಣ್ಣಿನ ರೆಪ್ಪೆಗೆ ನೀವು ಹಚ್ಚಿ ನೀವು ಹಚ್ಕೋಬೋದು ಕಣ್ಣಿನ ರೆಪ್ಪೆಗೆ. ನೋಡಿ ಎಷ್ಟು ತಿಕ್ಕಾಗಿ ಬರುತ್ತೆ, ಎಷ್ಟು ಬ್ಲ್ಯಾಕಾಗಿ ಬರುತ್ತೆ ಅಂತ ನೀವು ಚೇಂಜಸ್ ನೋಡ್ತೀರ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಇದು ಹಚ್ಚಿದವರಿಗೆ. ಎಷ್ಟು ಶೇರ್ ಮಾಡಿ ವಿಡಿಯೋನ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.